ಪ್ರಾಸ್ತಾವಿಕ ನುಡಿಯನ್ನ ನೆರವೇರಿಸಿಕೊಂಡಂತಹ ಶ್ರೀ ಚಿರಂಜೀವಿ ವಿಪಿ ಸಹಾಯಕ ಪ್ರಾಧ್ಯಾಪಕರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ಭಾವಗೀತೆ ನಂದಿನಿ ಮೇಡಮ್ KM. ಭಾವಗೀತೆ ರಚನೆ ದೇಶ್ ಕುಲಕರ್ಣಿ. ತಪ್ಪಿ ಹೋಯಿತಲ್ಲೇ ಚುಕ್ಕಿ ಬೆಳಕಿನ ಜಾನು ನಿನ್ನಿಲ್ಲವಾಯಿತೆಯ ಹಕ್ಕಿ ಹಾಡು. ತಪ್ಪಿ ಹೋಯಿತಲ್ಲೇ ಚುಕ್ಕಿ ಬೆಳಕಿನ ಜಾನು ನಿನ್ನಿಲ್ಲವಾಯಿತೆಯ ಹಕ್ಕಿ ಹಾಡು. ಹಸಿರೆಲೆ ಹೂವಿನ ನಡುವೆ ಹುಲ್ಲು ಹಾಸಿಗೆ ಮುರಿದು ಹೋಯಿತೆ ಈಗ ಆ ಚುಕ್ಕಿಗೂಡು. ತಪ್ಪಿ ಹೋಯಿತಲ್ಲೇ ಚುಕ್ಕಿ ಬೆಳಕಿನ ಜಾಡು ಇನ್ನಿಲ್ಲವಾಯಿತೆಯ ಹಕ್ಕಿ ಹಾಡು. ಹನಿ ಹನಿಯಾಗಿ ತೊರೆದು ತೂಗಿದ ಪ್ರೀತಿ ಹರಿದು ಚೂರಾಯಿತೆ ಎದೆಯ ಒಲವಿನ ಬೀಡು. ಹನಿ ಹನಿಯಾಗಿ ತೊರೆದು ತೂಗಿದ ಪ್ರೀತಿ ಹರಿದು ಚೂರಾಯಿತೆ ಎದೆಯ ಒಲವಿನ ಬೀಡು. ರೆಕ್ಕೆ ಬಡಿದೊತ್ತಿ ಎತ್ತಿಕೊಳ್ಳುವ ಹಕ್ಕಿ ಕಾಡಿನ ಜಾಡು ಹಿಡಿಯುತ್ತ ನನ್ನ ಪಾಡು. ತಪ್ಪಿ ಹೋಯಿತಲ್ಲೇ ಚುಕ್ಕಿ ಬೆಳಕಿನ ಜಾಡು ನಿನ್ನಿಲ್ಲವಾಯಿತೆಯ ಹಕ್ಕಿ ಹಾಡು. ಎಲ್ಲಿ ಹೋಯಿತೆ ವಲಸೆ ಗೂಡು ತೊರೆದ ಹಕ್ಕಿ ಸೇರಿ ಹೋಯಿತೆ ನೀರೇ ಮುಗಿದ ಮನೆಯ ಹಾಡು. ಎಲ್ಲಿ ಹೋಯಿತೆ ವಲಸೆ ಗೂಡು ತೊರೆದ ಹಕ್ಕಿ ಸೇರಿ ಹೋಯಿತೆ ನೀರೇ ಮುಗಿದ ಮನೆಯ ಹಾಡು. ಕಾಡ ನೆನಪಿಗೆ ಹಿಂದೆ ತೆವಳುತ್ತಿದೆ ಜೀವ ಮುಂದೆ ಬಯಲು ಹಿಂದೆ ಬಿದ್ದಿತೋ ಕಾಡು ಮೇಡು. ತಪ್ಪಿ ಹೋಯಿತಲ್ಲೇ ಚುಕ್ಕಿ ಬೆಳಕಿನ ಜಾಡು ನಿನ್ನಿಲ್ಲವಾಯಿತೆಯ ಹಕ್ಕಿ ಹಾಡು. ಹಸಿರೆಲೆ ಹೂವಿನ ನಡುವೆ ಹುಲ್ಲು ಹಾಸಿಗೆ ಮುರಿದು ಹೋಯಿತೆ ಈಗ ಆ ಚುಕ್ಕಿಗೂಡು. ತಪ್ಪಿ ಹೋಯಿತಲ್ಲೇ ಚುಕ್ಕಿ ಬೆಳಕಿನ ಜಾಡು ಇನ್ನಿಲ್ಲವಾಯಿತೆಯ ಹಕ್ಕಿ ಹಾಡು. ತುಂಬಾ ಸುಂದರವಾಗಿ ಹಾಡುವುದರ ಮೂಲಕ ತಮ್ಮೆಲ್ಲರ ಮನಸ್ಸನ್ನ ಸೆಳೆದುಕೊಂಡಂತ ನಂದಿನಿ KM ಮೇಡಮ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮದ ಎರಡು ವಿಶೇಷತೆ ಅಂದ್ರೆ ಕಾಲೇಜಿನ ಇತಿಹಾಸದಲ್ಲಿ ಅದರಲ್ಲೂ ಕಾಮರ್ಸ್ ಮತ್ತು ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟಿನ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಫೆಸ್ಟ್ ಅನ್ನ ಸೆಲೆಬ್ರೇಟ್ ಮಾಡ್ತಾ ಇರೋದು ಒಂದು ವಿಶೇಷತೆ. ಇನ್ನೊಂದು ವಿಶೇಷತೆ ಎಂದರೆ ಹೊಸ ಗ್ರಂಥಾಲಯದ ಕಟ್ಟಡದಲ್ಲಿ ಪ್ರಥಮ ಕಾರ್ಯಕ್ರಮ ಅಂದ್ರೆ ಅದು ಇದೆ. ಹಾಗಾಗಿ ಈ ಕಾರ್ಯಕ್ರಮ ತುಂಬಾ ಇನ್ನೋವೇಟಿವ್ ಇರುತ್ತೆ. ಜಸ್ಟ್ ಇದೊಂದು ಪ್ರೋಗ್ರಾಮ್ ಅಲ್ಲ, ಈ 3 days ನಡೆಯುವಂತ ಇನ್ನೋವೇಟಿವ್ ಪ್ರೋಗ್ರಾಮ್. ಅಂದ್ರೆ
ಸಾಕಷ್ಟು ವಿದ್ಯಾರ್ಥಿಗಳು ಸಾಕಷ್ಟು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ತಮ್ಮ ನಾಲೆಡ್ಜ್ ಸ್ಕಿಲ್ ನ ಎನ್ಹ್ಯಾನ್ಸ್ ಮಾಡ್ಕೊಳ್ಳುವಂತ ಇನ್ನೋವೇಟಿವ್ ಕಾರ್ಯಕ್ರಮ ಅಂದ್ರೆ ತಪ್ಪಾಗಲಾರದು. ಹಾಗಾಗಿ ವಿದ್ಯಾರ್ಥಿಗಳೆಲ್ಲರೂ ಇದರಲ್ಲಿ ಸತ್ಯವಾಗಿ ಪಾಲ್ಗೊಂಡಿರೋದಕ್ಕೆ ನಮ್ಮ ಕಾಲೇಜಿನ ಪರವಾಗಿ ನಿಮ್ಮನ್ನ ಅಭಿನಂದಿಸುತ್ತಾ ಈಗ ಕಾರ್ಯಕ್ರಮದ ಅತಿಥಿಗಳ ಭಾಷಣ ಶ್ರೀ ಬಿಲ್ಲಪ್ಪ ಎಚ್ ನಿವೃತ್ತ ನ್ಯಾಯಾಧೀಶರು ಕರ್ನಾಟಕ ಹೈಕೋರ್ಟ್ ದಯಮಾಡಿ ಮಾತಾಡಬೇಕು. ಈ ಕಾಲೇಜಿನ ಪ್ರಾಂಶುಪಾಲರು, ಈ ಸಮಾಜದ ಅಧ್ಯಕ್ಷರು ಆದಂತಹ ಪ್ರೊಫೆಸರ್ ವೀರನಂದಿಯವರಿಗೆ, ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಆತ್ಮೀಯರಿಗೆ, ಈ ಸಮಾರಂಭದಲ್ಲಿ ಭಾಗಿಯಾಗಿರುವ ಎಲ್ಲ ವಿದ್ಯಾರ್ಥಿ ಬಂಧುಗಳೇ, ಶಿಕ್ಷಕ ಬಂಧುಗಳೇ, ಇಲ್ಲಿ ವಾತಾವರಣ ನೋಡಿದ್ರೆ ಫುಲ್ ಚಾರ್ಜ್ ಅಂದರೆ ಎಲೆಕ್ಟ್ರಿಫೈಯಿಂಗ್ ಅಟ್ಮಾಸ್ಫಿಯರನ್ನು ನಾನು ಅನುಭವ ಮಾಡ್ತಾ ಇದ್ದೀನಿ. ಹೊರಗಡೆ ನೋಡಿದ್ರೆ ನಿಜಕ್ಕೂ ಕೂಡ ಒಂದು ಹಬ್ಬದ ವಾತಾವರಣ. ಇಲ್ಲಿ ನೋಡಿದ್ರೆ ಇಷ್ಟೊಂದು ಅಪಾರ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಉತ್ಸಾಹದಿಂದ ಈ ಹಬ್ಬವನ್ನು ಆಚರಿಸಲಿಕ್ಕೆ ತಯಾರಾಗಿದ್ದಾರೆ. ನನಗೆ ಎಷ್ಟೋ ಸಾರಿ ಅನೇಕ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಯಾಕೆಂದರೆ ನಾನು ವಕೀಲನಾಗಿ 25 ವರ್ಷ ಸೇವೆ ಸಲ್ಲಿಸಿದೆ. ಲಾ ಕಾಲೇಜು ಪ್ರಾಧ್ಯಾಪಕನಾಗಿ ಸುಮಾರು 2 ದಶಕಗಳಷ್ಟು ಪ್ರಾಧ್ಯಾಪಕನಾಗಿದೆ. ಹೈಕೋರ್ಟ್ ನ್ಯಾಯಾಧೀಶನಾಗಿ 13 ವರ್ಷ 1 ತಿಂಗಳು ನಾನು ಸೇವೆಯನ್ನು ಸಲ್ಲಿಸಿದೆ. ಜನಗಳ ಮಧ್ಯದಲ್ಲಿ ಇತ್ತೀಚಿನ 5.5 ವರ್ಷಗಳು ಓಡಾಡ್ತಾ ಇದ್ದರು. ಕೆಲವೊಂದು ಪ್ರಶ್ನೆ ಕೇಳಬಹುದು, ನಿಮಗೆ ಈ ಸಾರ್ವಜನಿಕ ಜೀವನದಲ್ಲಿ ಇದ್ದೀರಿ, ಪ್ರಾಧ್ಯಾಪಕ ಆಗಿದ್ದೀರಿ, ವಕೀಲರಾಗಿದ್ದೀರಿ, ನ್ಯಾಯಾಧೀಶರಾಗಿದ್ದೀರಿ, ಯಾವುದು ತುಂಬ ಇಷ್ಟ ಅಂತ ಕೇಳಿದ್ರೆ, ಅಥವಾ ವಿಚ್ ಆರ್ ದಿ ಗ್ಲೋರಿಯಸ್ ಮೂಮೆಂಟ್ಸ್ ಆಫ್ ಯುವರ್ ಲೈಫ್, ನಿಮ್ಮ ಜೀವನದ ಅತ್ಯುತ್ತಮ ಕ್ಷಣಗಳು ಯಾವುದು ಅಂತ ಕೇಳಿದ್ರೆ ನನ್ನ ಉತ್ತರ ಹೇಗಿರುತ್ತೆ ಅಂದರೆ, those moments which I spend with the students are the glorious moments of my life ಅಂತ ನಾನು ಉತ್ತರ ಹೇಳ್ತೇನೆ. ಯಾವ ಕ್ಷಣಗಳನ್ನು ವಿದ್ಯಾರ್ಥಿಗಳ ಜೊತೆಗೆ ನಾನು ಕಳೆದು ನನ್ನ ಭಾವನೆಗಳನ್ನು ಹಂಚಿಕೊಳ್ತೀನೋ ನನ್ನ ಜೀವನದ ಅತ್ಯಂತ ಶ್ರೇಷ್ಠ ಕ್ಷಣಗಳು ಆ ಕ್ಷಣಗಳು ಹಾಗೆ ಅಂತ ಹೇಳ್ಬೋದು. ಅಷ್ಟೊಂದು ನಾವು ಮಾಸ್ಟರ್ ಆಗಬೇಕು ಅಂತ ಬಯಸಿದ್ದು, ಅಂದರೆ ಮ್ಯಾನ್ ಸಪೋಸ್ ಗಾಡ್ ಡಿಸ್ಪೋಸ್, ಮನುಷ್ಯ ಏನೋ ಒಂದು ಬಯಸ್ತಾರೆ, ಆದರೆ ದೇವರು ಅದಕ್ಕೆ ಇನ್ನೊಂದು ಆ ಯೋಚನೆಗಳನ್ನು ಇಟ್ಕೊಂಡಿರ್ತಾರೆ. ನಾನು ವಕೀಲನಾಗ್ತೀನಿ ಅಂತಾಗಲಿ ನ್ಯಾಯಾಧೀಶನಾಗ್ತೀನಿ ಅಂತ ಕನಸಲ್ಲ, ಆದರೆ ಅದು ಆಯಿತು. ಮಾಸ್ಟರ್ ಆಗಬೇಕು ಅನ್ನೋಂಥದ್ದು ಇಷ್ಟ, ಅದೂ ಆಯಿತು. ಅದು ಇನ್ನೊಂದು ರೀತಿಯಲ್ಲಿ ಆಯಿತು. ಇಂಥ ಹಬ್ಬಗಳಿಂದ ನಮಗೆ ಏನಾಗುತ್ತೆ ಅನ್ನುವಂಥದ್ದನ್ನ ನಾವು ವಿದ್ಯಾರ್ಥಿಯಾಗಿದ್ದಾಗ ಕ್ಷಣ ಕ್ಷಣವನ್ನು ಅದು ಅಭ್ಯಾಸ ಮಾಡೋದಿರ್ಬೋದು, ಶಿಕ್ಷಕರ ಜೊತೆಗೆ ನನ್ನ ಸಂಬಂಧ ಇರ್ಬೋದು, ವಿದ್ಯಾರ್ಥಿಯಾಗಿ ಶಿಕ್ಷಕರ ಜೊತೆಗೆ ನನ್ನ ಸಂಬಂಧ ಇರ್ಬೋದು, ಕಾಲೇಜುಗಳಲ್ಲಿ ನಡೆಯುವಂತಹ ಪ್ರಬಂಧ ಸ್ಪರ್ಧೆಗಳು ಅಥವಾ ಮೂಟ್ ಕೋರ್ಟ್ಗಳು, ಅಣುಕು ನ್ಯಾಯಾಲಯಗಳು, ಹಾಡುಗಳನ್ನು ಆಡ್ತಕ್ಕಂಥದ್ದು, ಚರ್ಚಾ ಸ್ಪರ್ಧೆಯಲ್ಲಿ ಭಾಗವಹಿಸುವಂತಿರ್ಬೋದು, ಆ ಎಲ್ಲ ಕ್ಷಣಗಳನ್ನು ನಾವು ಅನುಭವ ಮಾಡಿದ್ದೇವೆ. ಅದೆಷ್ಟು ಸೊಗಸಾಗಿರುತ್ತೆ ಅಂತ ನಮ್ಗೆ ಗೊತ್ತಾಗುತ್ತೆ. ಆ ದೃಷ್ಟಿಯಿಂದ ಇವತ್ತಿನ ಈ ಕಾರ್ಯಕ್ರಮ ಅಥವಾ ಈ 3 ದಿವಸದ ಕಾರ್ಯಕ್ರಮ ಎಷ್ಟು ಶ್ರೇಷ್ಠವಾದದ್ದು ಮಕ್ಕಳ ದೃಷ್ಟಿಯಿಂದ, ನಿಮ್ಮ ಮನೋವಿಕಾಸದ ದೃಷ್ಟಿಯಿಂದ, ಮನರಂಜನೆಯ ದೃಷ್ಟಿಯಿಂದ, ಬುದ್ಧಿ ವಿಕಾಸದ ದೃಷ್ಟಿಯಿಂದ, ನಿಮ್ಮ ಬದುಕಿಗೆ ಬೆಳಕಾಗುವ ದೃಷ್ಟಿಯಿಂದ ಇಂಥ ಕಾರ್ಯಕ್ರಮಗಳು ಎಷ್ಟು ಶ್ರೇಷ್ಠ ಅನ್ನೋದನ್ನು, ಆ ಆಲೋಚನೆಗಳನ್ನು ನಿಮ್ಮ ಜೊತೆ ನಾನು ಹಂಚ್ಕೊಂಡ್ರೆ ಅದು ಸರಿ ಅಂತ ನಾನು ಭಾವಿಸ್ತೇನೆ. ಈ ಎಜುಕೇಷನ್ ಅಂದರೆ ನಮಗೆಲ್ಲ ಒಂದು ಡಿಗ್ರಿ ಪಾಸ್ ಮಾಡೋದು ಅಥವಾ 100 ಮಾರ್ಕ್ಸ್ ತೆಗೆಯುವಂಥದ್ದು, ಅದು ಒಂದು ಭಾಗ, ದಟ್ಸ್ ಇಂಪಾರ್ಟೆಂಟ್.
ಸ್ಕೋರಿಂಗ್ ಗುಡ್ ಮಾರ್ಕ್ಸ್ ಇಸ್ ಆಲ್ವೇಸ್ ಇಂಪಾರ್ಟೆಂಟ್, ದಟ್ ಬಿಲ್ಡ್ಸ್ ಅಪ್ ಯುವರ್ ಕೆರಿಯರ್, ಅದು ಸರಿನೇ. ಆದರೆ ನಿಜವಾದ ಎಜುಕೇಷನ್ ಅಂದರೆ ಯಾವುದು ಅಂತಂದರೆ, ಎಜುಕೇಷನ್ ಈಸ್ ನಾಟ್ ಹೌ ಮೆನಿ ಡಿಗ್ರೀಸ್ ವಿ ಪೊಸೆಸ್, ಎಷ್ಟು ಪದವಿಗಳು ನಮ್ಮ ಕೈಯಲ್ಲಿದೆ ಅನ್ನುವಂಥದ್ದು ಶಿಕ್ಷಣ ಅಲ್ವೇ ಅಲ್ಲ. ಎಜುಕೇಷನ್ ಈಸ್ ನಾಟ್ ಹೌ ಮೆನಿ ಡಿಗ್ರೀಸ್ ವಿ ಪೊಸೆಸ್, ಎಜುಕೇಷನ್ ಈಸ್ ಹೌ ವಿ ಬಿಹೇವ್. ಕ್ಯಾರೆಕ್ಟರ್ ಮೌಲ್ಡಿಂಗ್ ಈಸ್ ಎಜುಕೇಷನ್, ಮ್ಯಾನ್ ಮೇಕಿಂಗ್ ಈಸ್ ಎಜುಕೇಷನ್, ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಈಸ್ ಎಜುಕೇಷನ್. ವ್ಯಕ್ತಿತ್ವ ನಿರ್ಮಾಣ ಶಿಕ್ಷಣ, ವ್ಯಕ್ತಿತ್ವ ನಿರ್ಮಾಣ ಶಿಕ್ಷಣ, ಆತ್ಮವಿಶ್ವಾಸವನ್ನು ತರಿಸಿಕೊಡ್ತಕ್ಕಂಥದ್ದು ಶಿಕ್ಷಣ. ನಾನು ಪದವಿ ಗಳಿಸಿದ ಮೇಲೆ ಪದವಿಗೆ ಸಮಾನವಾದ ಯಾವುದೇ ಹುದ್ದೆ ಸಿಗದೆ ಇದ್ರೂ ಸಮಾಜದಲ್ಲಿ ಒಬ್ಬ ಶ್ರೇಷ್ಠ ವ್ಯಕ್ತಿಯಾಗಿ ನನ್ನ ಜೀವನವನ್ನು ಮಾಡಬಲ್ಲೆ ಅಂತ ನೀವು ಈ ಕಾಲೇಜಿಂದ ಹೊರಗೆ ಹೋದರೆ ಅದಕ್ಕಿಂತ ದೊಡ್ಡ ಒಂದು ಸಾಧನೆ ಇನ್ಯಾವುದು ಆ ಕಾನ್ಫಿಡೆನ್ಸ್ ಬಿಲ್ಡಿಂಗ್, ಆ ಆತ್ಮವಿಶ್ವಾಸವನ್ನ ನಮ್ಮಲ್ಲಿ ಗಳಿಸ್ಕೊಡ್ತಕ್ಕಂತಹ ಇದೆಯಲ್ಲ, ಅದು ಶಿಕ್ಷಣ, ಅದು ನಿಜವಾದಂಥ ಉದ್ದೇಶ. ಫೇಲೇ ಆಗಿರ್ಬೋದು, ನೀವು ಡಿಗ್ರಿನ 3 ಸಾರಿ ಫೇಲೇ ಆಗಿರ್ಬೋದು. ಆದ್ರೂ ಈಗ ಮೊನ್ನೆ ನೀವು ಒಂದು ವೈರಲ್ ಆಗಿದ್ದು ಒಂದು ವಿಡಿಯೋ ನೀವು ನೋಡಿರ್ಬೋದು. ಜಸ್ಟಿಸ್ ನಾಗಮೋಹನ್ ರಾವ್, ನನ್ನ ಸಹಪಾಠಿ ನ್ಯಾಯಾಧೀಶರವರು, ನಾವು ಜೊತೆಗೆ ಕೆಲಸ ಮಾಡಿದ್ರು. ಅವ್ರು ಹೇಳ್ತಾ ಇದ್ರು, SLC 3rd ಕ್ಲಾಸ್, PUC 3rd ಕ್ಲಾಸ್, LLB 3rd ಕ್ಲಾಸ್, ಆದರೆ ನಾನು ಒಬ್ಬ ಒಳ್ಳೆಯ ನ್ಯಾಯವಾದಿಯಾದೆ, ಅನಂತರ ಹೈಕೋರ್ಟ್ನಲ್ಲಿ ನ್ಯಾಯಾಧೀಶನಾದೆ. ಇದೆಲ್ಲ ನನಗೆ ಯಾಕೆ ಬಂತು ಅಂತಂದರೆ ಸಂವಿಧಾನ ಕೊಟ್ಟಿರುವಂತಹ ಹಕ್ಕಿನಿಂದ ನನಗೆ ಬಂತು. That's important. Whether you are 1st class or 3rd class, that is only for certain purposes ಅಷ್ಟೇ, ಒಂದು ನಿರ್ದಿಷ್ಟವಾದ ಉದ್ದೇಶಕ್ಕೆ ಅಷ್ಟೇ. ಅದಾದ ನಂತರ ವ್ಯಕ್ತಿತ್ವ ನಿರ್ಮಾಣ, ಕ್ಯಾರೆಕ್ಟರ್ ಬಿಲ್ಡಿಂಗ್, ಒಳ್ಳೆಯ ನಡವಳಿಕೆ, ಸನ್ನಡವಳಿಕೆ ಇದೆಯಲ್ಲ, ಅದಕ್ಕೆ ಶಿಕ್ಷಣ ಪೂರಕವಾಗಿರಬೇಕು. ಈ ಫೆಸ್ಟಿವಲ್ ನಿಮ್ಗೆ ಏನು ಮಾಡುತ್ತೆ ಅಂದರೆ, ಅನೇಕ ಕಾರ್ಯಕ್ರಮಗಳು ನನ್ನ ಹತ್ರ ಬಂದಾಗ, ನನ್ನನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಾಗ ನಾನು ಕೇಳಿದೆ, ಏನೆಲ್ಲ ಮಾಡ್ತಾ ಇದ್ದೀನಿ ಈ ಹಬ್ಬದಲ್ಲಿ, 3 ದಿವಸ ಮಾಡ್ತಾ ಇದ್ದೀರಲ್ಲ, ಈ ಕಾರ್ಯಕ್ರಮದಲ್ಲಿ ಏನೆಲ್ಲ ಮಾಡ್ತೀರಿ ಅಂತ ಹೇಳಿದ್ರು. ಸೊ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಸ್ ಇದೆ, ಸಿಂಪೋಸಿಯಮ್ಸ್ ಇದೆ, ಚರ್ಚಾ ಸ್ಪರ್ಧೆಗಳಿದೆ, ಬೇರೆ ಬೇರೆ ಕಾಲೇಜುಗಳಿಂದ ಎಲ್ಲ ಬರ್ತಾ ಇದ್ದಾರೆ ಅಂತ. ಸೊ ಈ ಕಾರ್ಯಕ್ರಮದ ತಾತ್ಪರ್ಯವನ್ನು ನಾವು ಸಮ್ಮರಿ ಹೇಳೋದಾದ್ರೆ, ಅದು ನಿಮಗೆ ಮನರಂಜಕವಾಗಿರುತ್ತೆ. ಫಸ್ಟ್ ಅಂದರೆ ಇಟ್ ಎಂಟರ್ಟೈನ್ಸ್. ಆಲ್ ಪ್ರೋಗ್ರಾಮ್ ಹೊರಗಡೆ ನೋಡಿ, ಬಗೆ ಬಗೆಯ ಆಹಾರ ತಯಾರು ಮಾಡೋಂಥದ್ದು, ಮಾರ್ಕೆಟಿಂಗ್ ಮಾಡೋಂಥದ್ದು, ಅದು ಶಿಕ್ಷಣವೇ ಆಗಿದೆ. ಆದರೆ ಯಾವಾಗಲೂ ಶಿಕ್ಷಣ ಯಾವಾಗ ಒಂದು ಹಾಸ್ಯಮಯವಾಗಿ, ತಮಾಷೆಯಾಗಿ, ನಮ್ಮ ಬೇಜಾರಿಲ್ಲದೇನೆ ನಾವು ವಾಲಂಟಿಯರಾಗಿ ಸ್ವಂತ ಇಚ್ಛೆಯಿಂದ ಕಲಿತೀವೋ, ಎಂಥ ಕಠಿಣವಾದಂಥ ವಿಷಯವನ್ನು ನಾವು ಕಲಿಬಹುದು. ಈ ಫೆಸ್ಟಿವಲ್ ಏನು ಮಾಡ್ತಾ ಇದೆ ಅಂದರೆ, ಈ ಫೆಸ್ಟಿವಲ್ಗೆ ಅತಿ ಸುಲಭವಾಗಿ ಅನೇಕ ಗಹನವಾದಂಥ ವಿಷಯಗಳನ್ನು ನಗ್ತಾ ಕಲಿಯುವಂಥ ವಾತಾವರಣವನ್ನು ಈ ಒಂದು ಫೆಸ್ಟಿವಲ್ಗೆ ನಿರ್ಮಾಣ ಮಾಡಿಕೊಡುತ್ತೆ. ಅದು ಮೊದಲನೇ ವಿಷಯ. ಎರಡನೇ ವಿಷಯ ಮನೋವಿಕಾಸ. ಇದು ಎಂಟರ್ಟೈನ್ಮೆಂಟ್ ಬೇರೆ, ಲೈಕ್ ಅದಕ್ಕೆ ಹ್ಯೂಮರ್ ಇಸ್ ರಿಕ್ವೈರ್ಡ್. ಅದ್ರ ಜೊತೆಗೆ ನಮ್ಮ ಬುದ್ಧಿ ವಿಕಾಸನೂ ಕೂಡ ಆಗ್ಬೋದು. ಈ ಫೆಸ್ಟ್ ನಿಮ್ಗೆ ಏನು ಮಾಡಿಕೊಡುತ್ತೆ ಅಂದರೆ, ನಿಮ್ಮ ಬುದ್ಧಿಯನ್ನು ವಿಕಾಸ ಮಾಡುತ್ತೆ. ಅನೇಕ ತಜ್ಞರು ಬರ್ತಾರೆ, ಅನೇಕ ವಿಷಯಗಳ ಬಗ್ಗೆ ಚರ್ಚೆ ನಡೀತದೆ. ಕರಿಕ್ಯುಲಮ್ ಬೇರೆ, ಅದು ಶಾಲೆಯಲ್ಲಿ ಪಠ್ಯಗಳನ್ನು ಓದುವಂಥದ್ದು, ಈ ಸಬ್ಜೆಕ್ಟು ಹೀಗೆ ಬರೀಬೇಕು ಉತ್ತರ, ಅದೆಲ್ಲ. ಆದರೆ ಇದು ಮ್ಯಾನ್ ಮೇಕಿಂಗ್, ನಮ್ಮ ಕ್ಯಾರೆಕ್ಟರ್ ಬಿಲ್ಡಿಂಗ್ಗೆ ಸಹಾಯವಾಗುತ್ತೆ. ಜಗತ್ತು ಹೇಗೆ ನಡೀತಾ ಇದೆ, ಬಗೆ ಬಗೆಯಾಗಿರುವಂತಹ ವ್ಯಕ್ತಿಗಳು ಹೇಗೆ ಭಾವಿಸ್ತಾರೆ, ಜೀವನ ಮಾಡ್ತಾ ಇದ್ದಾರೆ, ಈ ಎಲ್ಲ ವಿಷಯಗಳು ಕೂಡ ಈ ಫೆಸ್ಟಲ್ಲಿ ನಿಮಗೆ ಗೊತ್ತಾಗುತ್ತೆ. ಅದು ನಿಮ್ಮ ಬುದ್ಧಿ ವಿಕಾಸವನ್ನು ನಮಗೆ ಮಾಡಿಕೊಡುತ್ತೆ. ಆಮೇಲೆ ಇನ್ನೊಂದು ಇದೇನು ಮಾಡುತ್ತೆ ಅಂದರೆ, ನಿಮಗೆ ಜೀವನಕ್ಕೆ ಅನುಕೂಲ ಆಗುತ್ತೆ. ಇದರಿಂದ ಲೈಫ್ ಬಿಲ್ಡಿಂಗ್ ಆಗುತ್ತೆ. ನಿಮಗೆ ಒಂದು 2 ಎಕ್ಸಾಂಪಲ್, ಚಿಕ್ಕ ಉದಾಹರಣೆಗಳನ್ನು ಕೊಡ್ತೀನಿ, ಹೇಗೆ ಇದು ನಮ್ಮ ಜೀವನಕ್ಕೆ ಸಹಕಾರಿಯಾಗ್ಬೋದು ಅಂತ. ನಾನು ಲಾ ಕಾಲೇಜಿನಲ್ಲಿದ್ದಾಗ, ನಾನು ಅಲ್ಲಿರೋವರೆಗೂ, ನಾನು 3 ವರ್ಷಗಳ ಅವಧಿಯವರೆಗೆ ನಮ್ಮ ಕಾಲೇಜನ್ನು ಚರ್ಚಾ ಸ್ಪರ್ಧೆಯಲ್ಲಿ
ಇಂಥ ಸ್ಪರ್ಧೆಗಳಲ್ಲಿ ಪ್ರತಿನಿಧಿಸ್ತಾ ಇದ್ದಿದ್ದು ನಾನೇ. ಎಕ್ಸೆಪ್ಟ್ ಒಂದ್ ಸಾರಿ ಬಿಟ್ಟರೆ ಇನ್ನ ಎಲ್ಲಾ ಸಾರಿಯರು ಇನ್ವೇರಿಯಬಲಿ ಇನ್ ಆಲ್ ಕಾಂಪಿಟೇಷನ್ಸ್ ನಾನು ಐ ಗಾಟ್ ಫಸ್ಟ್ ಪ್ಲೇಸ್ ಇನ್ ಆಲ್ ಕಾಂಪಿಟೇಷನ್. ಒಂದು ಸಾರಿ ಮಾತ್ರ ಒಂದು ಸಾರಿ ಬಿಟ್ಟರೆ ಇನ್ನೆಲ್ಲ ಸಾರಿ. ಯಾಕೆ ಆ ಥರ ಅಂದರೆ ನನಗೆ S.H. ಪಟೇಲ್ ಅಂತ ನಮ್ಮದು A.H. ಪಟೇಲ್ ಮುಖ್ಯಮಂತ್ರಿ ಇದ್ರಲ್ಲ, ಅವರ ಬ್ರದರು S.H. ಪಟೇಲ್ ಅಂತ ನಮ್ಮ ಪ್ರಿನ್ಸಿಪಾಲ್ ಆಗಿದ್ರು. ಬಿಲ್ಲಪ್ಪ ಎಲ್ಲಿದ್ದಾನೆ? ಒಂದು ಚರ್ಚಾ ಸ್ಪರ್ಧೆ ಗುಲ್ಬರ್ಗಕ್ಕೆ ಹೋಗ್ಬೇಕು, ಅಥವಾ ಹರಿಹರಕ್ಕೆ ಹೋಗ್ಬೇಕು, ಅಥವಾ ಶಿವಮೊಗ್ಗಕ್ಕೆ ಹೋಗ್ಬೇಕು, ಅಥವಾ ಮೈಸೂರು ಮಹಾರಾಜ ಕಾಲೇಜಿಗೆ ಹೋಗ್ಬೇಕು, ಎಲ್ಲಿದ್ದಾನೆ ಅಂತ ಹುಡುಕ್ಸೋರು. ಅವ್ರು ಹುಡುಕಿ ಬಿಲ್ಲಪ್ಪ ಹೀಗೆ ಚರ್ಚಾ ಸ್ಪರ್ಧೆ ಇದೆ, ಹೋಗಪ್ಪ ನೀನು ಅದಕ್ಕೆ ಭಾಗವಹಿಸಿ ನಮ್ಮ ಕಾಲೇಜಿನ ಪ್ರತಿನಿಧಿಸು ಅಂತ ಹೇಳೋದು. ನಮಗಿದ್ದಿದ್ದು 4 ನಿಮಿಷಗಳು ಮಾತ್ರ, 4 ಮಿನಿಟ್ಸ್ ಪ್ಲಸ್ ಅಡಿಷನಲ್ ಕೊಟ್ಟರೆ ಯಾರು ಟೈಮ್ ಸ್ಪೀಕರ್ ಆಗಿರ್ತಾರೆ ಅದಕ್ಕೆ ಪ್ಲಸ್ 1 ಮಿನಿಟ್ ಇರೋದು. 4 ನಿಮಿಷಗಳಲ್ಲಿ ನಾವು ಆ ವಿಷಯದ ಬಗ್ಗೆ ಮತಿಸಿ ತಿಳಿದು ಪ್ರೆಸೆಂಟ್ ಮಾಡಬೇಕಾಗುತ್ತೆ. ನನ್ನ ಪ್ರಿಪ್ರೇಷನ್ ಎಷ್ಟಿರೋದು ಗೊತ್ತಾ? ಒಂದು 2 ವೀಕ್ಸಿಂದ ನಾನು ಯೋಚನೆ ಮಾಡ್ತಾ ಇದ್ದಿದ್ದೆ. ಎಷ್ಟು ಗಂಟೆ ನಾನು ಮಾತಾಡೋಕ್ಕೆ ತಯಾರಾಗ್ತಿದ್ದೆ ಅಂದರೆ 4 ನಿಮಿಷದ ಮಾತುಗಳಿಗೆ 6 ಗಂಟೆ ಮಾತಾಡೋಷ್ಟು ತಯಾರಾಗ್ತಾ ಇದ್ದೆ. ಆಮೇಲೆ ಕನ್ನಡಿಯ ಮುಂದೆ ನೀನು ಬಂದು ಈ ಮಾತು ಹೇಳಿದ್ರೆ ಸರಿನಾ, ನನ್ನ ವಿರೋಧಿ ಅಥವಾ ಪರವಾಗಿ ಮಾತಾಡೋದು ಈ ಮಾತು ಮಾತಾಡಿದ್ರೆ ವಾಟ್ ನೆಕ್ಸ್ಟ್ ಫಾರ್ ಮೀ, ಯಾರು ಮಾತಾಡದೇ ಇರೋದು ಯಾವ ಸ್ಥಿತಿ ಬರ್ತಾ ಇತ್ತಂದ್ರೆ ಮೈ ಪ್ರೆಸೆಂಟೇಷನ್ ಯೂಸ್ ಟು ಬಿ ಟೋಟಲಿ ಡಿಫ್ರೆಂಟ್ ಫ್ರಮ್ ಅದರ್ಸ್. ಬೇರೆಯವರು ಏನು ಯೋಚನೆ ಮಾಡೋಕ್ಕಾಗಲ್ವೋ ಆ ಥರ ಒಂದು ಚರ್ಚಾ ಸ್ಪರ್ಧೆಯ ವಿಷಯಗಳನ್ನು ಪ್ರತಿನಿಧಿಸ್ತಾ ಇದೆ. ಆಗ ನಮ್ಗೆ ಗೊತ್ತಾಯಿತು ವಾಟ್ ಅಟ್ರಾಕ್ಟ್ಸ್ ದೆಮ್ ಅಂತ. ಆಮೇಲೆ ಏನಾಯ್ತು, ಅದೊಂದು ಚರ್ಚಾ ಸ್ಪರ್ಧೆ ಇದರಲ್ಲಿ ಇನ್ವೇರಿಯಬಲಿ ಫಸ್ಟ್ ಪ್ಲೇಸ್. ಈಗಲೂ ನೆನಪಿದೆ, ಒಂದು ಇಂದಿನ ಚಲನಚಿತ್ರಗಳು ಸಮಾಜವನ್ನು ದುರ್ಮಾರ್ಗಕ್ಕೆ ಎಳೆಯುತ್ತವೆ ಅಂತ ಶಿವಮೊಗ್ಗ ಫ್ರೆಂಡ್ಸ್ ಸರ್ಕಲ್ ಅಂತ ಒಂದು ಕಾಂಪಿಟೇಷನ್ ನಡೆಸಿದ್ರು. ಅವರು ತುಂಬ ಚೆನ್ನಾಗಿ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ನಡೆಸ್ತಾ ಇದ್ರು. ಅಲ್ಲಿ ನಾನು ಭಾಗಿದ್ದೆ. ಅಲ್ಲಿ ಒಂದು ಮಾಡುದು, ಇಂದಿನ ಚಲನಚಿತ್ರಗಳು ಸಮಾಜವನ್ನು ದುರ್ಮಾರ್ಗಕ್ಕೆ ಎಳೆಯುತ್ತವೆ. 70s ಅಲ್ಲಿ ನಾನು ಹೇಳ್ತಾ ಇರೋದು. 70s ಅಂದ್ರೆ ಏನಾಯ್ತು, 20-40-45 ವರ್ಷದ ಮಾತ್ರ ನಾನು ಹೇಳ್ತಾ ಇದ್ದೆ. ಅವಾಗಲೇ ಹೇಳ್ತಾ ಇದ್ರು ಇಂದಿನ ಸಮಾಜ ಚಲನಚಿತ್ರಗಳು ಸಮಾಜವನ್ನು ದುರ್ಮಾರ್ಗಕ್ಕೆ ಎಳೆಯುತ್ತವೆ. ಆಗ ಒಬ್ಬ ಚರ್ಚಾ ಸ್ಪರ್ಧೆ ಪಟು ಬಂದ, ಅವನು ಹೇಳ್ದ, ದುಷ್ಯಂತ ಶಕುಂತಲೆಯನ್ನು ನೋಡಿ ಪ್ರಥಮ ನೋಟದಲ್ಲಿ ಪ್ರೀತಿಸಿದಲ್ಲ ಯಾವ ಚಲನಚಿತ್ರವನ್ನು ನೋಡಿದ್ದ? ಒಬ್ಬ ಯಾವ ಚಲನಚಿತ್ರವನ್ನು ನೋಡಿದ್ದ? ಆ ಒಂದು ವಾದ ಸರಣಿ ಹೇಗಿರುತ್ತೆ ಅನ್ನುವಂಥದ್ದು ನೋಡಿ. ಕೀಚಕ ಇದ್ದಲ್ಲ ದುಶ್ಯಾಸನ, ದ್ರೌಪದಿಯ ಸೀರೆಯನ್ನು ಸೆಳೆದ, ಅವನು ಯಾವ ಚಲನಚಿತ್ರವನ್ನು ನೋಡಿದ್ದ? ಏನು ತೋರಿಸುತ್ತೆ ಅಂತಂದ್ರೆ ಹ್ಯೂಮನ್ ಕಾಂಡಕ್ಟ್ಗೆ ಇಟ್ ಈಸ್ ಬೈ ಇನ್ಸ್ಟಿಂಕ್ಟ್. ಯಾವ ಚಲನಚಿತ್ರವೂ ಬೇಕಾಗಿಲ್ಲ, ನಮ್ಮಲ್ಲಿ ಅಂತರ್ಗತವಾಗಿದೆ. ಈ ಮೌಲ್ಯಗಳೆಲ್ಲ, ಈ ನಡವಳಿಕೆಗಳು ನಮ್ಮ ಹುಟ್ಟಿನಿಂದಲೇ ಬಂದಿರುತ್ತೆ. ಅದು ಸಹಜತೆಯನ್ನು ಅವಕಾಶಕ್ಕಾಗಿ ಕಾಯುತ್ತೆ. ಅವಕಾಶ ಬಂದಾಗ ಅದಾಗುತ್ತೆ. ಶಕುಂತಲೆಯನ್ನು ಅಂತ ತಲೆನಲ್ಲಿತ್ತು, ಆದರೆ ಶಕುಂತಲೆ ಬಂದಿರಲಿಲ್ಲ. ಯಾವಾಗ ರಾಜ ಕಾಡು ಹುಡುಕೊಂಡು ಅವನು ಹೇಳ್ತಾನೆ, ನೀವು ಅಭಿಜ್ಞಾನ ಶಾಕುಂತಲ ಓದಿ, ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ ಆ ರಾಜ ಹೋಗಿ ಏನು ಮನಸ್ಸಿನಲ್ಲಿ ಮಾಡ್ತಾನೆ ಅಂದರೆ ಅನುಸೂಯ ಪ್ರಿಯಮುದ ಅಂತ 2 ಸಖಿಯರು ಆ ಜೊತೆಯಲ್ಲಿ ನೀರು ಹಾಕ್ತಾ ಇದ್ದಾಳೆ ಹೀಗೆ ಶಕುಂತಲೆ. ಅಲ್ಲಿ ವಲ್ಕಲಗಳಂದ್ರೆ ಅವು ಒಂದು ಆಶ್ರಮದ ವಾತಾವರಣದಲ್ಲಿದ್ದಂಥ ಹುಡುಗಿ ಆಕೆ. ಅದನ್ನು ನೋಡಿ ಹೇಳ್ತಾನೆ, ದುಂಬಿ ನೀನೆಷ್ಟು ಪುಣ್ಯವಂತನೋ ಆ ಶಕುಂತಲೆ ಓಡಾಡ್ತಿಲ್ಲ, ಅಷ್ಟು ಸಮೀಪ ನಾನು ಹೋಗಕ್ಕೆ ಆಗ್ತಾ ಇಲ್ಲಲ್ಲ ರಾಜ ಅದು ಅಂತ ಹೇಳ್ತಾರೆ. ಇದು ನಮಗೆ ವಾಟ್ ಇಟ್ ಕ್ಯಾನ್ ಮೇಕ್, ಇಟ್ ಕ್ಯಾನ್ ಕ್ರಿಯೇಟ್ ಇನ್ಯೂಮರಬಲ್ ಐಡಿಯಾಸ್ ಇನ್ ಅವರ್ ಮೈಂಡ್. ಈ ಫೆಸ್ಟಿವಲ್ ಇಂದ, ಆ ಒಂದು ಚರ್ಚಾ ಸ್ಪರ್ಧೆಯಿಂದ. ಆಮೇಲೆ ಇನ್ನೊಂದು ಸಾರಿ ಮಾಕ್ ಟ್ರಯಲ್ ಅಂತ, ಅಣುಕು ನ್ಯಾಯಾಲಯ ಅಂತ ಹೇಳಿ ಎಲ್ಲ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು, ನಾನು ಜಡ್ಜ್ ಆಗಬೇಕು, ಇನ್ನೊಬ್ರು ನಾನು ಸರ್ಕಲ್ ಇನ್ಸ್ಪೆಕ್ಟರ್ ಆಗಬೇಕು, ಇನ್ನೊಬ್ರು ನಾನು ಆರೋಪಿ ಆಗಬೇಕು, ಇನ್ನೊಬ್ರು ನಾನು ಪ್ರಾಸಿಕ್ಯೂಟರ್ ಆಗಬೇಕು, ಇನ್ನೊಬ್ರು ನಾನು ಡಿಫೆನ್ಸ್ ಕೌನ್ಸಿಲ್, ಎಲ್ಲ ಆಯ್ಕೆ. ಇನ್ನೇನು ಉಳಿತು ಅಂದ್ರೆ ಗೇಟ್ನಲ್ಲಿ ಕೂಗೋದಿರುತ್ತಲ್ಲ, ರಂಗಪ್ಪ ತಿಮ್ಮಪ್ಪ ಅಂತ ಕೂಗೋದಿರುತ್ತೆ. ಅದು ಯಾರಿಗೆ ಅಂದರೆ ಬಿಲ್ಲಪ್ಗೆ ಕೊಡ್ರಿ, ನಾನು ಐ ಅಕ್ಸೆಪ್ಟೆಡ್, ಓಕೆ. ಆಮೇಲೆ ದಾವಣಗೆರೆನಲ್ಲಿ
ಕೋರ್ಟ್ ಹತ್ರ ಹೋದ್ರೆ ಅವನು ಹೆಂಗ್ ಕೂಗ್ತಾನೆ, ಅವನು ಹೆಂಗ್ ಬೀಡಿ ಸೇರ್ತಾನೆ, ಅವನು ಹೆಂಗ್ ಕುತ್ಕೊಳ್ತಾನೆ, ಜನಗಳ ಹತ್ರ ಹೆಂಗ್ ದುಡ್ಡಿಸ್ಕೊಳ್ತಾನೆ, ಹೆಂಗ್ ಕುತ್ತಿದ್ದ ಬರ್ತಾನೆ, ಇದೆಲ್ಲ ಡ್ರಾಮಾ ಮಾಡ್ತಾನವನು. ಇದನ್ನ ಒಂದು ವಾರ ನಾನು ಗಮನಿಸಿ ಆ ಡ್ರೆಸ್ ಹಾಕ್ತೇನೆ ಮಾಡಿದೆ. ಕಾಂಪಿಟೇಷನ್ ನಡೀತು. ಪ್ರಥಮ ಬಹುಮಾನ ಯಾರಿಗೆ ಬಂತು ಅಂದರೆ ನಾಟ್ ಫಾರ್ ಪ್ರಾಸಿಕ್ಯೂಟರ್, ನಾಟ್ ಫಾರ್ ದಿ ಜಡ್ಜ್, ನಾಟ್ ಫಾರ್ ದಿ ಸರ್ಕಲ್ ಇನ್ಸ್ಪೆಕ್ಟರ್, ಬಟ್ ಫಾರ್ ದಿ ಅವನಿಗೆ ಫಸ್ಟ್ ಪ್ಲೇಸ್ ಬಂತು. ಇದರಿಂದ ಏನು ಗೊತ್ತಾಗುತ್ತೆ, ಇನ್ವೆನ್ಸ್ ಈ ಪ್ರತಿಭೆಯನ್ನು ನಿಮಗೆ ಪ್ರಕಟಗೊಳಿಸಲಿಕ್ಕೆ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅದನ್ನು ವ್ಯಕ್ತಪಡಿಸಲಿಕ್ಕೆ ಇಂತಹ ಎಲ್ಲ ಅವಕಾಶಗಳನ್ನು ತಪ್ಪದೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಉಪಯೋಗಿಸಬಹುದು. ಯಾಕೆಂದರೆ ನೋಡಿ, ಅದಾದ ನಂತರ ಅದು ನನ್ನ ವೃತ್ತಿ ಜೀವನದಲ್ಲಿ ಆ್ಯಸ್ ಎ ಟೀಚರ್ ನನಗೆ ಈ ಚರ್ಚಾ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದು ನನಗೆ ತುಂಬ ಅಪಾರವಾಗಿ ಓದುವಂಥದ್ದು, ಪಾಠ ಹೇಳ್ಕೊಡ್ತಕ್ಕಂಥದ್ದು, ಮಕ್ಕಳ ಜೊತೆ ಕಲಿತಕ್ಕಂಥದ್ದು, ಅವರ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳೋದು. ಐ ಬಿಕಮ್ ಯಂಗ್. ಇದು ನನಗೆ ರಿಟೈರ್ಡ್ ಜಡ್ಜ್ ಇದಂತ ಏನು ಅನ್ನಿಸ್ತಾ ಇಲ್ಲ, ಹುಡುಗರ ಥರ ಇದೆ. ನನಗೆ ಈಗ ಮನಸ್ಸು ಹೆಂಗಿದೆ, ನನಗೆ ನಿಮ್ಗಾರ 18 ಆಗಿರ್ಬೋದು, 18 19, ನನಗೆ ಇನ್ನೂ 16 ಅಂತ ಯಂಗ್ ಮೈಂಡ್ ಜೊತೆಗೆ ನಾವು ಇರೋದ್ರಿಂದ ಸಾಧ್ಯ ಆಗುತ್ತೆ. ಆ್ಯಂಡ್ ಐ ವಾಸ್ ಕೇಪಬಲ್ ಆಗುತ್ತೆ. ಬ್ಯೂಟಿಫುಲ್ ಆಗಿ ವಕೀಲನಾಗಿ ವಾದ ಮಾಡೋಕ್ಕಾಯಿತು, ಜಡ್ಜಾಗಿ ಟೀಚ್ ಮಾಡೋಕ್ಕಾಯಿತು, ಲೆಕ್ಚರರ್ ಆಗಿ ಪಾಠ ಮಾಡೋಕ್ಕಾಯಿತು. ಯಾವುದರಿಂದ ಅಂದರೆ ಶಾಲೆ ಕಾಲೇಜಿನಲ್ಲಿ ನಾನು ಭಾಗವಹಿಸಿದ ಚರ್ಚಾ ಸ್ಪರ್ಧೆಗಳಿರ್ಬೋದು ಅಥವಾ ಸಿಂಪೋಸಿಯಮ್ಸ್ ಇರ್ಬೋದು ಅಥವಾ ಪ್ರಬಂಧ ಸ್ಪರ್ಧೆಗಳಿರ್ಬೋದು, ಅದರಲ್ಲಿ ನಿರಂತರವಾಗಿ ಭಾಗವಹಿಸೋದ್ರಿಂದ ಅಂತಹ ಸ್ಥಾನಮಾನಗಳನ್ನು ಸಾಧ್ಯ ಆಯಿತು. ಇದೆಲ್ಲವೂ ನಿಮಗೆ ಖಂಡಿತವಾಗಿ ಲಭ್ಯ ಆಗುತ್ತೆ. ಅದರಿಂದ ಈ ಎಲ್ಲ ಒಂದು ಏನಿದೆ ಕಾಲೇಜಿನಲ್ಲಿ ನಡೆಯುವಂಥದ್ದು ಏನಿದೆಯೋ ಆ ಎಲ್ಲ ಒಂದು ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ರೆ ಅದು ನಮಗೆ ಅನೇಕ ರೀತಿಯ ಸಹಾಯ ಆಗುತ್ತೆ. ಒಂದು, ಡಿಫೈನ್ಸ್. ಎರಡನೇದು ನಮ್ಮ ಬುದ್ಧಿ ವಿಕಾಸ ಆಗುತ್ತೆ. ಮೂರನೇದು ನಮ್ಮ ಜೀವನವೇ ವಿಕಾಸ ಆಗುತ್ತೆ. ಯು ಕ್ಯಾನ್ ಬಿಲ್ಡ್ ಯುವರ್ ಲೈಫ್. ಅದರಿಂದ ಇಂಥ ಚಟುವಟಿಕೆಗಳು ತುಂಬ ಅತಿ ಮುಖ್ಯವಾಗಿರುವಂಥದ್ದು ಅಂತ ಹೇಳ್ತಾ, ಇನ್ನು ಪ್ರಿನ್ಸಿಪಾಲ್ ನನ್ನ ಹತ್ರ ಮಾತಾಡಿದರೆ ನಮ್ಮ ಮಕ್ಕಳುಗಳಿಗೆ ಪ್ರತಿ ತಿಂಗಳಿಗೆ ಒಂದೊಂದು ವಿಷಯಗಳನ್ನು ಮಾತಾಡಬೇಕು ಅಂತ ಹೇಳಿದರೆ ನಾನು ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದೇನೆ. ಒನ್ ಡೇ ಇನ್ ಎ ಮಂತ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಲೆಕ್ಚರ್ಸ್ ಇರುತ್ತೆ, ಹ್ಯೂಮರ್ ಬಗ್ಗೆ ಲೆಕ್ಚರ್ಸ್ ಇರುತ್ತೆ, ಪರಿಸರದ ಬಗ್ಗೆ ಲೆಕ್ಚರ್ಸ್ ಇರುತ್ತೆ, ಎಜುಕೇಷನ್ ಬಗ್ಗೆ ಲೆಕ್ಚರ್ ಇರುತ್ತೆ, ಹ್ಯೂಮನ್ ರೈಟ್ಸ್ ಬಗ್ಗೆ ಇರುತ್ತೆ, ಪ್ರಾಪರ್ಟಿ ರೈಟ್ಸ್ ಬಗ್ಗೆ ಇರುತ್ತೆ, ಕ್ರೈಮ್ಸ್ ಬಗ್ಗೆ ಇರುತ್ತೆ. ಹೀಗೆ ಒಂದು ತಿಂಗಳಿಗೆ ಒಂದು ವಿಷಯವನ್ನು ಆಯ್ಕೆ ಮಾಡಿ ನಿಮ್ಮ ಮುಂದೆ ನನ್ನ ಆಲೋಚನೆಗಳನ್ನು ಹಂಚಿಕೊಳ್ತೀನಿ. ಅದು ನನಗೆ ತುಂಬ ಇಷ್ಟವಾಗುತ್ತೆ ಅಂತ ಹೇಳಿ ಇಲ್ಲಿ ಕರೆದು ಈ ಒಂದು ಸುಂದರವಾಗಿರುವಂತಹ ಈ ಹಬ್ಬವನ್ನು ಉದ್ಘಾಟಿಸಲಿಕ್ಕೆ ನನಗೆ ಕೊಟ್ಟಂಥ ಅವಕಾಶಕ್ಕೆ ಗೌರವಪೂರ್ವಕ ನಮಸ್ಕಾರಗಳನ್ನು ನಾನು ಮಾತಾಡುತ್ತೇನೆ. ಈ 3 ದಿನಗಳ ಕಾರ್ಯಕ್ರಮದ ಮಹತ್ವ, ಈ ಕಾರ್ಯಕ್ರಮದ ಅಡಿಯಲ್ಲಿ ನಡೆಯುವಂಥ ವಿವಿಧ ಸ್ಪರ್ಧೆಗಳ ಮಹತ್ವ, ಈ ವಿದ್ಯಾರ್ಥಿಗಳಿಗೆ ಸರ್ವ ರೀತಿಯಿಂದ ಹೇಗೆ ಸಹಕಾರಿಯಾಗಬಲ್ಲದು ಎಂಬುದನ್ನು ನಮ್ಮ ಭಾಷಣದಲ್ಲಿ ತಿಳಿಸಿಕೊಟ್ಟಂತ ಶ್ರೀ ವಿಲಂಬ ಎನ್ ಸುಶಾಂತ ನ್ಯಾಯಾಧೀಶರು, ಕರ್ನಾಟಕ ಹೈಕೋರ್ಟ್ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ, ಕಾರ್ಯಕ್ರಮದ ಪರವಾಗಿ, ಕಾಲೇಜಿನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದೀಗ ತಾನೇ ಆಗಮಿಸಿದಂತ ಮತ್ತು ವೇದಿಕೆ ಮೇಲೆ ಉಪಸ್ಥಿತರಿರುವ ಮಂಜುನಾಥ್ ರೆಡ್ಡಿ ಸಮಾಜ ಸೇವಕರು, ಬನಶಂಕರಿ ಸಹಕಾರ ಬ್ಯಾಂಕಿನ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ, ಕಾಲೇಜಿನ ಪರವಾಗಿ, ಕಾರ್ಯಕ್ರಮದ ಪರವಾಗಿ ಸುಂದರ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆಯೇ ನಿಮ್ಮನ್ನ ಉದ್ದೇಶಿಸಿ ಮಾತಾಡಬೇಕು ಅಂತೇಳಿ ಮಂಜುನಾಥ್ ರೆಡ್ಡಿ ಸಮಾಜ ಸೇವಕರು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಮ್ಯಾನೇಜ್ಮೆಂಟ್ ಸಚಿವರನ್ನ ಉದ್ಘಾಟಕರು, ಹಿರಿಯರು, ನಿವೃತ್ತ ನ್ಯಾಯಾಧೀಶರಾದಂಥ ಚಿನ್ನಪ್ಪ ಸಾಹೇಬ್ರೆ ಹಾಗೂ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಪ್ರೊಫೆಸರ್ ಆದಂಥ ಹಾಗೂ ಪ್ರೊಫೆಸರ್ಗಳಾದಂಥ ನಂದಿನಿ ಮೇಡಮ್ ಅವರೇ, ರವಿಕುಮಾರ್ ಅವರೇ, ಜಯಪ್ಪ ಅವರೇ ಹಾಗೂ ಲಕ್ಷ್ಮೀ ರಂಗನಾಥ್ ಅವರೇ ಹಾಗೂ ಈ ಸಮಾರಂಭಕ್ಕೆ ಕಳೆಗಟ್ಟಿರುವಂಥ ಎಲ್ಲ ಯುವಕ ಮಿತ್ರರೇ, ವಿದ್ಯಾರ್ಥಿನಿಯರೇ,
ಇದು ಈ ಫೆಸ್ಟಿವಲ್ ಬಗ್ಗೆ ನನಗೆ ಇನ್ನೂ ಅದ್ರ ಬಗ್ಗೆ ಒಂದ್ಸರಿ ನಮ್ಮ ಏನು ಆಹ್ವಾನ ಕಲಿದ್ರು ಅವ್ರ ಹತ್ರ ಚರ್ಚೆ ಮಾಡೋಕ್ಕೆ ಸಿಗಲಿಲ್ಲ. ಆದರೂ ಕೂಡ ನಾನು ಎರಡು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ನಮ್ಮ ಹಿರಿಯರು, ನಮ್ಮ ತಾಲೂಕಿನ ನಿರ್ದೇಶಕರು, ಮಾರ್ಗದರ್ಶಕರು, ಎಲ್ಲಪ್ಪ ಸಾಹೇಬರು ತಮ್ಮನ್ನೆಲ್ಲ ಕುರಿತು ಅವರ ಜೀವನದಲ್ಲಿ ಆದಂಥ ಘಟನೆಗಳನ್ನು ವಿದ್ಯಾರ್ಥಿಗಳ ಜೊತೆಯಲ್ಲಿ ಯಾವ ರೀತಿ ಮಾಡಿದ್ರು ಅಂತಕ್ಕಂಥದ್ದನ್ನು ನಮ್ಮ ಮುಂದೆ ಹಂಚಿಕೊಂಡಿದ್ದಾರೆ. ಅದರ ಜೊತೆಗೆ ಏನಪ್ಪ ಅಂದರೆ ಇವತ್ತು ನಮ್ಮ ದೇಶದಲ್ಲಿ ಏನಾದರೂ ನಮ್ಮ ಸರ್ಕಾರನಾಗಲಿ ಅಥವಾ ದೇಶನಾಗಲಿ ಮುನ್ನಡೆಸ್ತಕ್ಕಂಥ ಶಕ್ತಿ ಇರೋದು ಅಂದರೆ ನಮ್ಮ ಯುವಶಕ್ತಿಗೆ ಅಂತ ನಾನಾದರೂ ಕೂಡ ಭಾವಿಸ್ತೀನಿ. ದೇಶದಲ್ಲಿ 50% ಯುವಶಕ್ತಿ ಮಿತ್ರರಿದೆ. ಈಗಾಗಲೇ ಹೇಳಿದ್ರು ಉದ್ಯೋಗ ಏನಪ್ಪ ಅಂದರೆ ನಾವೆಲ್ಲ ಇಷ್ಟೊಂದು ವಿದ್ಯಾಭ್ಯಾಸ ಮಾಡಿ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಜೀವನ ರೂಪಿಸ್ಕೊಳ್ಳೋದು ಉದ್ಯೋಗ ಸೃಷ್ಟಿಸ್ತಕ್ಕಂಥದ್ದು ತುಂಬ ಅವಶ್ಯಕ. ತಾವೇನು ಇಲ್ಲಿಂದ ತಮ್ಮ ವಿದ್ಯಾರ್ಥಿ ಜೀವನ ರೂಪಿಸಿಕೊಂಡಂಥ ಸಂದರ್ಭದಲ್ಲಿ ಒಂದು ಉದ್ಯೋಗ ಒಂದು ಜೀವನಕ್ಕೆ ಆಧಾರ. ಆ ಉದ್ಯೋಗ ನಿರ್ಮಾಣ ಮಾಡ್ತಕ್ಕಂಥ ಕೆಲಸನ ನಾವು ಮುಂದಿನ ದಿನದಲ್ಲಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಅದ್ರ ಜೊತೆಗೆ ನಮ್ಮ ಹಿರಿಯರು ಅವ್ರು ಹೇಳಿದಂತೆ ಏನು ನಾವು ಮುಂದೆ ನಮ್ಮ ಜೀವನಕ್ಕೆ ಅನುಕೂಲ ಆಗ್ತಕ್ಕಂಥ ಈ ಫೆಸ್ಟಿವಲ್ನಿಂದ ಕಳೀತಕ್ಕಂಥ ಎಲ್ಲ ವಿಷಯಗಳನ್ನ ದಾರಿದೀಪವಾಗಿ ಬೆಳೆಸ್ಕೊಂಡು ಅದು ನಿರುದ್ಯೋಗ ಸಮಸ್ಯೆನ ಓಡಾಡೋದ್ರ ಜೊತೆಗೆ ಸಂಸ್ಕಾರ ಭಾಳ ಮುಖ್ಯ. ಏನಪ್ಪ ಅಂದರೆ ಈಗಾಗಲೇ ಹೇಳಿದ್ರು ಬರೀ ನಾವು ಶಿಕ್ಷಣ ಇವತ್ತೇನಾಗಿದೆ ಅಂದರೆ ಒಂದು ದುಡಿತಕ್ಕಂಥ ಒಂದು ಉದ್ಯೋಗ ಅದರ ಬದಲಾಗಿ ಒಂದು ನಾವು ಏನು ವಿದ್ಯಾರ್ಥಿಗಳಲ್ಲಿ ಕಲಿಯೋದ್ರ ಜೊತೆಗೆ ಸಂಸ್ಕಾರ ಭಾಳ ಮುಖ್ಯ. ಏನಪ್ಪ ಸಂಸ್ಕಾರ? ಇವತ್ತು ಬರೀ ನಾವು ಈಗಾಗಲೇ ಹೇಳೋದಂಗೆ 100-3 ಮಾರ್ಕ್ಸ್ ತೆಗೆಯೋದಷ್ಟೇ ಮುಖ್ಯ ಅಲ್ಲ. ಈಗೇನು ಬರೀ ಈಗ ನಮ್ಮ ಶಿಕ್ಷಣದಲ್ಲಿ ಹೆಂಗಾಗಿದ್ದಾವೆ ಅಂದರೆ ಒಂದು 50 ಸ್ಕೋರ್ ಮಾಡಬೇಕು, 50 ಸ್ಕೋರ್ ಮಾಡಬೇಕು, 50 ಸ್ಕೋರ್ ಮಾಡಬೇಕು. ಆದರೆ ಸಂಸ್ಕಾರವನ್ನು ಕಲಿಬೇಕು. ಹಿರಿಯರನ್ನು ಗೌರವಿಸ್ತಕ್ಕಂಥದ್ದು, ಅವರನ್ನು ಏನು ಅವ್ರ ಮಾರ್ಗದರ್ಶನದಲ್ಲಿ ಮುಂದುವರಿಯತಕ್ಕಂಥದ್ದು, ಅವರೆಲ್ಲ ಹೇಳ್ತಕ್ಕಂಥದ್ದು ನಮ್ಮ ಒಳ್ಳೆಯದಕ್ಕೆ ಅಂತಕ್ಕಂಥದ್ದನ್ನು ತಿಳ್ಕೊಂಡು ವಿದ್ಯಾರ್ಥಿಗಳಿಗೆ ಉದ್ಯೋಗ ಜೀವನದ ಭದ್ರತೆ ಅದನ್ನ ನಾವು ನಿರ್ಮಾಣ ಮಾಡ್ತೇವೆ. ಅದಕ್ಕಿಂತ ಹೆಚ್ಚಿನದಾಗಿ ಸಂಸ್ಕಾರ ಅತಿ ಮುಖ್ಯ ಎಂದು ಹಿತವಚನವನ್ನು ಬೋಧಿಸಿದಂತ ಮಂಜುನಾಥಿ ಸಮಾಜ ಸೇವಕರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಿರಿಯ ನ್ಯಾಯಾಧೀಶರು ಜಿಲ್ಲಾ ಪಂಚಾಯತ್ ಹಾಗೂ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಹಿರಿಯ ಅಭ್ಯಾಸಕರಾದ ಅಧಿಕಾರಿಗಳಾದ ಜಯಪ್ರಕಾಶ್ ಹಾಗೂ ನಮ್ಮ ಉಪ್ಪಿಗೆ ಡಿಪಾರ್ಟ್ಮೆಂಟ್ ಟೀಮ್ ಒಂದು ಹಾಗೂ ನಮ್ಮ ಅತಿಥಿ ಉಪನ್ಯಾಸಕರು ಮತ್ತು ನಮ್ಮ ಉಪನ್ಯಾಸಕರಿದ್ದಾರೆ. ಇಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂಥ ಉದ್ದೇಶ ಜಿಲ್ಲಾ ಪ್ರಶಾಸಕ ಏನು ಇವರು ಬಹುಮುಖ ಪ್ರತಿಭೆಯಾಗಿ ಬೆಳೆಯಬೇಕು, ಏಕಮುಖ ಪ್ರತಿಭೆಯಾಗಿ ಬೆಳೆಯಬೇಕಾಗಿಲ್ಲ. ಅವರು ಹೇಳಿದರು ಕೂಗೋದ್ರಿಂದ ಹಿಡಿದು ನಾನು ನ್ಯಾಯಮೂರ್ತಿ ಅವರ ಹೊರಗೆ ಕೆಲಸವನ್ನು ನಿರ್ವಹಿಸಿದ್ದೇನೆ. ಆ ನಿರ್ವಹಿಸಿರ್ತಕ್ಕಂಥ ಕೆಲಸ ಸಾಧಕ ಬಾಧಕಗಳನ್ನು ಹೊಂದಿರುತ್ತದೆ. ಆದ್ದರಿಂದ ನೀವು ಪರಿಶ್ರಮವನ್ನು ಹೊರಗಡೆ ಯಾವುದೇ ವಿಷಯವನ್ನು ಕಲಿಸಲಿಕ್ಕೆ ಆಗಲ್ಲ. ಈಗ ನಾನು ನಿಮ್ಮ ಒಂದು ವಿಶೇಷ ಫೆಸ್ಟಿವಲನ್ನು ಮನೋರಂಜನಾ ಫೆಸ್ಟಿವಲ್ ಏನು ಮಾಡಿದ್ದೀರಾಗಿದೆ. ಹಬ್ಬದೂಟಗಳನ್ನು ಮಾಡೋದಕ್ಕೆ ಬೇರೆ ಬೇರೆ ಕ್ಯಾಂಟೀನ್ ರೂಪದಲ್ಲಿ ಭಾಗಗಳನ್ನು ತೆರೆದಿದ್ದೀರಾ ನೀವು.
ಅದರಲ್ಲಿ ಯಾರಿಗೆ ನಷ್ಟ ಕಡಿಮೆ ಆಗ್ತದೋ ಅವರಿಗೆ ಫಸ್ಟ್ ಪ್ರೈಸನ್ನು ಕೊಡಬೇಕು ಅಲ್ಲಿ ಆಗಿರ್ತಕ್ಕಂಥ ನೋಡಿದರೆ ನಷ್ಟದ ಹೆಚ್ಚಾಗ್ತಾ ಇದೆ ಹೊರತು ಲಾಭ ಆಗ್ತಾ ಇಲ್ಲ. ಹಾಗೆ ನೋಡೋದು ಇನ್ನು ಮುಂದೆ ನೀವು ಅದನ್ನು ಕಳಿಸ್ತಿರೋ ಅಥವಾ ಉಳಿಸ್ತಿರೋ ಅಂತಕ್ಕಂಥದ್ದನ್ನು ಈಗ ಅದು ನೋಡೋಣ ಇನ್ನು ಮುಂದೆ. ಜೊತೆಗೆ ನೀವು ಯಾವ ರೀತಿಯಾಗಿ ಅದರಲ್ಲಿ ಭಾಗವಹಿಸ್ತಾ ಇದ್ದೀರಾ, ಭಾಗವಹಿಸುವಿಕೆಯ ತಿಳುವಳಿಕೆ ಏನು ಬರ್ತಾ ಇದೆ, ಅದರ ಅನುಭವ ಏನು ಬರ್ತಾ ಇದೆ, ಅದು ಇಂದಿಗೂ ಕೂಡ ಇವತ್ತಿಗೆ ನೆಲೆ ಆಗ್ತದೆ, ಮುಂದೆ ಅದು ಬದಲಾವಣೆಯ ಸಂಕೇತವಾಗಿ ಬರ್ತಾ ಇದೆ. ಹಾಗಾಗಿ ಇದನ್ನು ಆಯೋಜಿಸೋದಕ್ಕೆ ಮೊದಲ ವಿದ್ಯಾರ್ಥಿಗಳು ಘೋಷಣೆಯನ್ನು ಹಾಕಿದರು. ನೀವು ಬಂದಾಗಿನಿಂದ ಬರೆಯುವ ವಾಣಿಜ್ಯವನ್ನು ಹೇಳ್ತಾ ಇದ್ದೀರಾ, ನಮಗೆ ಸುಸಂಸ್ಕೃತರನ್ನಾಗಿ ಬಾಳೋದಕ್ಕೊಂದು ಅವಕಾಶ ಕೊಡಿ, ನಾವು ಬಹುಮುಖ ಪ್ರತಿಭೆಗಳಿದ್ದೇವೆ, ಅವಕಾಶ ಕೊಡಿ ಅಂತ ನಮ್ಮಲ್ಲಿ ಎಲ್ಲ ಉಪನ್ಯಾಸಕ ಮಿತ್ರರನ್ನು ಒಳಗೊಳ್ಳಿ ವಿದ್ಯಾರ್ಥಿಗಳಿಗೆ ಕೋರಿಕೆಯನ್ನು ಸಲ್ಲಿಸಿದಾಗ ನಾವು ಪ್ರಾಂಶುಪಾಲರಲ್ಲಿ ಆ ಭೇಟಿಯನ್ನು ಮಾಡಿದಾಗ ಅವರು ಕೂಡ ಉಪಯೋಗಿಸಿದರು. ಅದರಂತೆ ನಮ್ಮ ಒಪ್ಪಿಗೆಯನ್ನು ಕೂಡ ಸೂಚಿಸಿ ನಿಮ್ಮ ಹಬ್ಬಕ್ಕೆ ಏನು ಒಂದು ಚಾಲನೆಯನ್ನು ಕೊಟ್ಟಿದ್ದಾರೆ. ಇದು ಭಾಳಷ್ಟು ಚೆನ್ನಾಗಿ ನಿರ್ವಹಿಸಿರಿ ಮತ್ತು ಯಾವುದೇ ಪ್ರಾಬ್ಲಮ್ ಇದ್ದರೆ ಅದನ್ನು ನಿರ್ವಹಿಸಿ ನೀವು ತೋರಿಸಿಕೊಡ್ಬೇಕು. ಇನ್ನು ನೀವು ತೋರಿಸೋದ್ರ ಜೊತೆಗೆ ನೀವೇ ಮುಂಚೂಣಿಯಲ್ಲಿದ್ದೀರಾ. ಇನ್ನು ಆರ್ಟ್ಸ್ ಹಬ್ಬ ಶುರುವಾಗ್ತದೆ, ಸೈನ್ಸ್ ಹಬ್ಬ ಶುರುವಾಗಬಹುದು ಅಂತ ಈಗಾಗಲೇ ಕೋರಿಕೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರಾಂಶುಪಾಲರು ಒಪ್ಪಿಗೆ ಮಾಡಿ ಎಲ್ಲದನ್ನು ಹಬ್ಬ ಆಚರಿಸೋದಕ್ಕೆ ಅವಕಾಶ ಕೊಡಬೇಕು. ಜೊತೆಗೆ ಬುದ್ಧಿ ಬದಲಾವಣೆ ಮಾಡೋದಕ್ಕೂ ಅವಕಾಶವನ್ನು ಕೊಡೋದ್ರ ಜೊತೆಗೆ ಇಂಥ ಅವಕಾಶವನ್ನು ಒದಗಿಸಿಕೊಟ್ಟು ನಿಮಗೆ ಸಹಕಾರಿ ಆಗಬೇಕು ಅಂತ ಹೇಳಿಕೊಳ್ಳೋಣ. ಇದನ್ನು ಆಯೋಜಿಸಿರ್ತಕ್ಕಂಥ ಎಲ್ಲರಿಗೂ ಒಂದು ಸಹ ಧನ್ಯವಾದಗಳನ್ನು. ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ತುಂಬ ಉತ್ಸಾಹದಿಂದ ಭಾಗವಹಿಸಿ ಕಾರ್ಯಕ್ರಮದ ಗರಿಷ್ಠ ಪ್ರಯೋಜನವನ್ನು ಪಡೆದುಕೊಳ್ಬೇಕು ಅಂತೇಳಿ ಭಾಷಣದಲ್ಲಿ ಹೇಳಿಕೊಡುವಂಥ ವಾಣಿಜ್ಯಶಾಸ್ತ್ರ ಮತ್ತು ನಿರ್ಮಾಣಶಾಸ್ತ್ರವಾದಂಥ ಲಕ್ಷ್ಮೀನಂದ್ರ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಹೇಳುತ್ತೇನೆ. ಈಗ ಕಾರ್ಯಕ್ರಮದ ಅಧ್ಯಕ್ಷೀಯ ಭಾಷಣ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಕಾಲೇಜಿನ ಪ್ರಾಚಾರ್ಯರು ಈ ಸಮಾರಂಭವನ್ನು ಉದ್ದೇಶಿಸಿ ಎರಡು ಮಾತನಾಡಬೇಕಂತ ಕೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. ನಾನು ಮೊದಲನೇದಾಗಿ ಈ ಕಾರ್ಯಕ್ರಮದ ರೂವಾರಿಗಳು, ಅದಕ್ಕೆ ಸಾಕಷ್ಟು ನಮ್ಮ ಸಮಯವನ್ನು ಮೀಸಲಿಟ್ಟು ರಾತ್ರಿ 9 ಗಂಟೆ 10 ಗಂಟೆ 11 ಗಂಟೆವರೆಗೂ ಇದ್ದು ನಿಮ್ಮನ್ನ ಈ ಮಟ್ಟಿಗೆ ತಯಾರು ಮಾಡಿದ್ರಲ್ಲ, ನಿಮಗೂ ಮತ್ತು ಅವ್ರಿಗೂ ನಾನು ಫಸ್ಟು ಧನ್ಯವಾದವನ್ನು ಹೇಳ್ತೀನಿ. ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮೆಲ್ಲರಿಗೂ ಸದಾ ಮಾರ್ಗದರ್ಶಕರಾಗಿ ನಮ್ಮಲ್ಲೇ ಕಾಲೇಜಿನ ಅವರು ಕೂಡ ಹಿರಿಯರು ಅಂತಕ್ಕಂಥ ಒಂದು ಭಾವನೆಯನ್ನು ಮೂಡಿಸಿರ್ತಕ್ಕಂಥ ನಮ್ಮ ವಸ್ತುರ್ಗ ಅಷ್ಟೇ ಅಲ್ಲ, ನಮ್ಮ ವಸ್ತುರ್ಗದ ಹೆಮ್ಮೆಯನ್ನ ಇಡೀ ಪ್ರಪಂಚಕ್ಕೆ ಬೆಳಗಿಸಿದಂತಹ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿ ವಿಶ್ರಾಂತರಾಗಿ ಇಂದಿಗೂ ಕೂಡ ನಮ್ಮ ವಸ್ತುಗಳ ಜನತೆಗಲ್ಲ, ಇಡೀ ಕರ್ನಾಟಕ ಜನತೆಗೆ, ಭಾರತದ ಎಲ್ಲ ಕಡೆಗೂ ಕೂಡ ಅವರು ಸಂಚರಿಸುತ್ತಾ ಒಂದು ಮಾನವೀಯ ಮೌಲ್ಯಗಳನ್ನು ಬಿತ್ತುತ್ತಾ ಸಾಗಿರ್ತಕ್ಕಂಥ ನಮ್ಮ ಶ್ರೀಲಭ್ರವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೆಯೇ ನಿಮ್ಮೆಲ್ಲರ ನೆಚ್ಚಿನ ಕಾಮರ್ಸ್ ವಿಭಾಗದ ಮುಖ್ಯಸ್ಥರಾದಂಥ ಲಕ್ಷ್ಮೀ ರಂಗನಾಥ್ ಅವರೇ ಹಾಗೂ ವಾಣಿಜ್ಯ ರಾಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದಂಥ ಹಿರಿಯರಾದಂಥ ಜಯಪತ್ರ ಅವರೇ ಹಾಗೂ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಎಂ.ಕಾಮ್ ವಿಭಾಗಕ್ಕೆ ಕೋಆರ್ಡಿನೇಟರ್ ಅಂತ ಹಾಗೂ IPSC ಕೋಆರ್ಡಿನೇಟರ್ ಅಂತ ಡಾಕ್ಟರ್ ರವಿಕುಮಾರ್ ಸರ್ ಅವರೇ, ವಿಶ್ರಾವ್ಯವಾಗಿ ನಿಮ್ಮ
ನಿಮ್ಮನ್ನೆಲ್ಲ ಸುಮಾರು 5 ರಿಂದ 6 ನಿಮಿಷಗಳ ಕಾಲ ಇರಿತಂತಹ ಗಾಯನದ ಜೀವರಸವನ್ನು ನಿಮಗೆ ನೀಡಿದಂತಹ ಅಮೃತದಂತಹ ಒಂದು ಗಾಯನ ಮಾಡುವಂತ ನಂದಿನಿ ಮೇಡಮ್ ಅವರಿಗೆ ಹಾಗೂ ಕನ್ನಡ ವಿಭಾಗದ ಮಂಜು ಸರ್, ಮೋಹನ್ ಸರ್, ಗಣಿತ ವಿಭಾಗದ ಮುಖ್ಯಸ್ಥರಾದಂಥ ನಾಗರಾಜ್ ಸರ್ ಅವರೇ, ನಾನು ಈ ಒಂದು ಕಾರ್ಯಕ್ರಮಕ್ಕೆ ವಿದ್ಯಾರ್ಥಿಗಳನ್ನ ಮನೆಗೊಳಿಸಿ ತಯಾರು ಮಾಡತಕ್ಕಂಥ ನಮ್ಮ ಕಾಮರ್ಸ್ ವಿಭಾಗದ ಚಿರಂಜೀವಿ ಸರ್ ಅವರೇ ಹಾಗೂ ಎಲ್ಲ ಉಪನ್ಯಾಸಕ ಮಿತ್ರರೇ, ನನಗೆ ಸಹಕಾರ ನೀಡುತ್ತಿರುವಂತಹ ಎಲ್ಲ ನನ್ನ ಉಪನ್ಯಾಸ ಮಿತ್ರರೇ, ಅಲ್ಲಿ ನಾನು ಅವ್ರಿಗೆ ಮತ್ತೆ ಹೇಳ್ಬಿಡ್ತೀನಿ, ನಾನು ನಿಮ್ಮನ್ನ ಯಾವುದೇ ಕಾರಣಕ್ಕೂ ಜೀವನ ಅಂತ ಕರೆಯಲ್ಲ, ನನ್ನ ಪದೇ ಪದೇ ಹೇಳಕ್ ಹೋಗೋದಿಲ್ಲ. ಇಲ್ಲಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ಕೊಂತಕ್ಕಂಥದ್ದು ತುಂಬಾ ಮುಖ್ಯ. ವಿದ್ಯಾರ್ಥಿಗಳು ನಾವು ಕೇಳ್ಕೊಂಡ್ರು, ಸಹಜ ಅಲ್ಲಿ ಆ ಚೇರ್ನಲ್ಲಿ ಕುತ್ಕೊಂಡಾಗ ನಾನು ಆಯ್ತು ಹೋಗಿ ಮಾಡ್ಕೊಡಿ ಅಂದ್ಬಿಟ್ರೆ ನಮ್ಗೆ ಬಹಳ ಕಷ್ಟ ಆಗುತ್ತೆ. ಅದಕ್ಕೆ ಒಬ್ಬ ರೂವಾರಿಗಳು ಬೇಕು. ನಿಮ್ಮನ್ನ ಒಂದು ಕಡೆ ಹಿಡಿದಿಟ್ಕೊಂಡು ಬೇಕು. ಆ ಕಾರ್ಯ ಆ ವಿಭಾಗದ ಮುಖ್ಯಸ್ಥರಾಗ್ತದೆ. ಹಾಗಾಗಿ ಅವರು ಅವರ ಸ್ನೇಹಿತರೊಂದಿಗೆ ಸಹಪಾಠಿಗಳೊಂದಿಗೆ ಬಂದಾಗ ಪ್ರತಿಯೊಂದನ್ನು ನಾನು ವಿದ್ಯಾರ್ಥಿಗಳು ವಿಚಾರಿಸ್ತಾರಲ್ಲ, ಮುಖ್ಯಸ್ಥರಿರ್ತಾರೆ, ಸಂಬಂಧಪಟ್ಟ ಉಪನ್ಯಾಸಕರಿರ್ತಾರೆ, ಅವ್ರಿಗೆ ಕೇಳಬೇಕಾಗುತ್ತೆ. ಯಾಕಂದ್ರೆ ನನ್ನ ಮೇಲಾಧಿಕಾರಿಗಳು ನನಗೆ ಕೇಳ್ತಾರೆ. ನಾನು ವಿದ್ಯಾರ್ಥಿಗಳು ನಾನು ಯಾವ ಬಂದು ಕೇಳಿದ್ವಪ್ಪ ನಿಮ್ಮ ಹತ್ರ ಸರ್, ನಾನು ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ ಸರ್, ಅವ್ನು ಯಾವ ಹೇಳ್ತಾರೆ, ಇವ್ರು ಯಾವ ಹೇಳ್ತಾರೆ. ಹಾಗಾಗಿ ಅವರು ನನ್ನ ಒಂದು ಮಾತಾಡ್ತಿದ್ದಾಗ ನಾವು ಚರ್ಚೆ ಮಾಡಿದಾಗ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅದು ನಾನು ಒಂದು ಹೇಳಿದ್ದೆ. ನಾನು ಮತ್ತು ಆಗಸ್ಟ್ ತಿಂಗಳ ಮಧ್ಯದಲ್ಲಿ ಇಟ್ಕೊಂಡ ಜುಲೈನಲ್ಲಿ ಬೇಡ, ಯಾಕಂದ್ರೆ ತುಂಬ ಮಳೆ ಅಂತಕ್ಕಂಥದ್ದು ಬರ್ತಾ ಇತ್ತು. ಮಳೆ ಇದೆ, ವಾತಾವರಣ ಸ್ವಲ್ಪ ತಿಳಿಗೊಳ್ಳಿ ಅಂತಂದು ಇದೆ, ಒಂದು ಟೆಸ್ಟ್ ಕೂಡ ಆಗಲಿ ಅಂತ ಹೇಳಿದೆ. ಆದರೂ ವಿದ್ಯಾರ್ಥಿಗಳು ಯಾಕೋ ತುಂಬ ಒತ್ತಡ ಬಂತು ವಿದ್ಯಾರ್ಥಿಗಳಿಂದ, ಅಧ್ಯಾಪಕರಿಂದ. ಆ ನಿಟ್ಟಿನಲ್ಲಿ ತುಂಬ ಚೆನ್ನಾಗಿ ಆಯೋಜನೆ ಮಾಡ್ಕೊಂಡಿದ್ದೀರ. ಈಗ ನನಗೆ ಸವಾಲುಗಳು ಬಹಳಷ್ಟು ಬರ್ತವೆ ಇಲ್ಲಂತರೇ. ಆ ಸವಾಲುಗಳನ್ನ ಎದುರಿಸತಕ್ಕಂಥ ಒಂದು ಶಕ್ತಿ ನಿಮ್ಮಲ್ಲಿ ಬರಬೇಕು ಅಂತಂದ್ರೆ ಈ ತರ ಕಾರ್ಯಕ್ರಮಗಳು ಪ್ರತಿನಿತ್ಯ ನಡೀತಲೇ ಇರಬೇಕು ಕಾಲೇಜಲ್ಲಿ. ಯಾಕಂದ್ರೆ ಆಗ ನಿಮಗೆ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಚೆನ್ನಾಗಿ ಮಾಡಿದರೆ, ಈಗ ನಾವು ಆರ್ಟ್ಸ್ ಮಾಡೋಣ, ಸೈನ್ಸ್ ಮಾಡೋಣ ಅಂತ ಬರಬೇಕು. ಸರ್, ಇದು ಹಕ್ಕಿಗಳ ಕಲರವ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಕಲರವ ಇರಬೇಕು, ಆದ್ರೆ ಹಕ್ಕಿಗಳು ಕಲರವ ಯಾಗಿರ್ಬೇಕಂದ್ರೆ ಬೆಳಗ್ಗೆ ಮತ್ತು ಸಂಜೆ ಆಗಿದ್ದಾಗಿರ್ಬೇಕು. ಅವು ಹಕ್ಕಿಗಳು ಕೂಡಿ ಬಂದಾಗ ಏನು ಕೂಡಲ್ಲಿ ಕಲರವ ಬರುತ್ತಲ್ಲ, ಅದಕ್ಕೆ ಕೇಳ ನಿಂಪಿರುತ್ತೆ. ಬೆಳಗ್ಗೆ ಚಿಲಿಪಿಲಿ ಇರುತ್ತಲ್ಲ, ಅದಕ್ಕೆ ಕೇಳ ನಿಂಪಿರುತ್ತೆ. ಆದ್ರೆ ನಮ್ಮ ವಿದ್ಯಾರ್ಥಿಗಳು ಏನಪ್ಪ ಅಂತಂದ್ರೆ ಗೂಡು ಬಿಟ್ಟು ಹೊರಗಡೆ ಬಂದು ಕಲರವ ಮಾಡ್ತಾರಲ್ಲ, ಅದು ಸ್ವಲ್ಪ ಕಷ್ಟವಾಗಿರುತ್ತೆ ಅಷ್ಟೇ. ಅಂದ್ರೆ ಕೇಸು ಕಾಲೇಜು ತರಗತಿಗಳಿಂದ ಹೊರಗೆ ಬಂದು ನೀವು ಕಲರವ ಮಾಡ್ತಾರಲ್ಲ, ಅದು ಇಷ್ಟ ಆಗಲ್ಲ ಅಷ್ಟೇ. ನಮ್ಗೆ ಇನ್ನೇನು ಬೇರೆ ಏನಿಲ್ಲ. ತರಗತಿಗಳೊಳಗೆ ನೀವು ಕಲರವ ಮಾಡಿ, ಚರ್ಚೆ ಮಾಡಿ, ಪಾಠದ ಬಗ್ಗೆ, ವಿಚಾರಗಳ ಬಗ್ಗೆ ಈ ತರ ಆಯೋಜನೆ ಮಾಡ್ಕೊಳ್ಳಿ, ಅದು ತುಂಬಾ ಚೆನ್ನಾಗಿರುತ್ತೆ, ಅದು ಬೇಕು. ಹಾಗಾಗಿ ವಿದ್ಯಾರ್ಥಿಗಳು ಇಂಥ ಕಾರ್ಯಕ್ರಮಗಳಿಗೆ ನಾನು ಈಗಾಗಲೇ ನಮ್ಮ MLA ಸರ್ ಕೇಳ್ಕೊಂಡಿದ್ದೀನಿ. ಇನ್ನೊಂದು ಈಗ ಲೈಬ್ರರಿ ಇಲ್ಲಿ ಆಗಬೇಕಾಗಿತ್ತು, ಆಗ್ತಾ ಇತ್ತು, ಬಟ್ ಇಲ್ಲಿ ಕೆಲವು ತೊಂದರೆಗಳಿದ್ದಾವೆ, ಅದನ್ನ ಸರಿಪಡಿಸ್ಕೋಬೇಕು. ಇದು ಆಲ್ರೆಡಿ 2 ವರ್ಷ ಆಗಿದೆ, ನಮಗೆ ಬಂದಿದೆ, ನಮ್ಮ ಸುಪರ್ದಿ ಕೊಟ್ಟಿದ್ದಾರೆ. ಬಟ್ ಅಲ್ಲಿ ಮೇನ್ ಗೇಟ್ ಒಂದು ಆಗಬೇಕು. ಇಲ್ಲಿ ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಇಲ್ಲಿ ಲ್ಯಾಬ್ ಮೇಲ್ಗಡೆ ಲ್ಯಾಬ್ ರೆಡಿ ಆಗುತ್ತೆ. ಬಾಕಿ ಮತ್ತು ಸೌಲಭ್ಯ ಇಲ್ಲಿ ಲೈಬ್ರರಿ ಬುಕ್ಸ್ ಇರ್ತವೆ. ಸರಿಯಾದ ಒಂದು ವ್ಯವಸ್ಥೆ ಇಲ್ಲ ಅಂತಂದ್ರೆ ನೋಡ್ಕೊಳಕ್ಕೆ ಯಾರೂ ಇಲ್ಲ. ಹಾಗಾಗಿ ಕಂಟಿನ್ಯೂಸ್ ಆಗಿ ಈ ನಾನು ಕ್ಲಾಸ್ ತಗೊಂಡಾಗಿಂದ 3 ತಿಂಗಳಿಂದಲೂ ಕೂಡ ನಾನು ಸತತವಾಗಿ ಪ್ರಯತ್ನ ಪಟ್ಟು ನಿನ್ನೆ ದಿವಸ ತಾನೇ ಒಂದು
ಒಂದು ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಈ ಒಂದು ಕಂಟೆಂಟ್, ನಾನು ಕಲೆಕ್ಷನ್ ಗೇಟು ಮಾಡಿಸ್ಕೊಡ್ತೀನಿ ಅಂತೇಳಿ ಮೋಸ್ಟ್ಲಿ ಅವರು ಈ ವಾರ ಬರ್ಬೋದು ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ. ಅದಾದ ತಕ್ಷಣ ಲೈಬ್ರರಿ ಮತ್ತೆ ಲ್ಯಾಬ್ ಇಲ್ಲಿ ಬರುತ್ತೆ, ಅದನ್ನು ನಾನು ಭರವಸೆ ಕೊಡ್ತಾ ಇದ್ದೆ. ಇನ್ನು ಆ ಲೈಬ್ರರಿ ಈ ಕಡೆ ಬಂತಂದ್ರೆ ಅಲ್ಲಿರ್ತಕ್ಕಂಥ ಲೈಬ್ರರಿಯಲ್ಲಿ ಒಂದು ಇದೇ ರೀತಿಯಲ್ಲಿ ಒಂದು ಸುಸಜ್ಜಿತವಾದ ಒಂದು ಮಿನಿ ಸಭಾಂಗಣ ಮಾಡಿಸ್ಕೊಡ್ರಿ ಅಂತ ಕೇಳಿದ್ದೀನಿ. ಅದಾದರೆ ಅಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ರು. ಒಂದು ಕಡೆ ಕಾಮರ್ಸ್, ಒಂದು ಕಡೆ ಸೈನ್ಸ್, ಒಂದು ಕಡೆ ಆರ್ಟ್ಸ್ಗಳು, ಈ ಥರ ಒಂದೊಂದು ಪ್ರೋಗ್ರಾಮ್ ಅಲ್ಲಲ್ಲಿ ಚಿಕ್ಕದಾಗಿ ನಡೀತಾನೆ ಇರಬೇಕು, ಯಾವಾಗಲೂ ನಿತ್ಯವೂ ನಡೀತಾ ಇರಬೇಕು. ಇದು ನನ್ನ ಆಸೆ. ನಮ್ಮೆಲ್ಲ ಅಧ್ಯಾಪಕ ಮಿತ್ರರು ಕೂಡ ಇದಕ್ಕೆ ಅಂದ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಸರ್ ವಿಲಂಬಗಳಿಗೆ ಪ್ರತಿ ತಿಂಗಳು ಒಂದು ದಿನ ನನಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸುಮಾರು 1.5 ಗಂಟೆ ನಿಮಗೆ ಅವರ ಒಂದು ಜ್ಞಾನದ ರಸದೌತಣವನ್ನು ಮುಂದುವರಿಸ್ತಾ ಇದ್ದಾರೆ. ಹಾಗಾಗಿ ಅದು ಮುಂದಿನ ಶುಕ್ರವಾರ ಮತ್ತೆ ಆದರೆ ಅಲ್ಲಿ ನಮ್ಮ ವಿಶ್ವಮಾನ ಸಭಾಂಗಣದಲ್ಲಿ ಇದೇ ಥರ ಕಾರ್ಯಕ್ರಮ ಪ್ರತಿ ತಿಂಗಳು ನಡೀತಾ ಹೋಗ್ತವೆ. ನೆಕ್ಸ್ಟ್ ಇನ್ನೊಂದೇನಪ್ಪ ಅಂತಂದ್ರೆ, ಈಗಾಗಲೇ ಪರೀಕ್ಷೆಗಳು ಹತ್ರ ಬಂದಿದ್ದಾರೆ, ಟೆಸ್ಟ್ಗಳು ಹತ್ರ ಬಂದಿದ್ದಾರೆ. ಇನ್ನು ಈ ಕಾರ್ಯಕ್ರಮ ತುಂಬಾ ಅಚ್ಚುಕಟ್ಟಾಗಿ ಮಾಡ್ಕೊಂಡಿದ್ರ. ಇದನ್ನ ಇವತ್ತೇನು ಫುಡ್ ಟೆಸ್ಟ್ ಇದೆ, ತುಂಬಾ ವಿದ್ಯಾರ್ಥಿಗಳು ಈಗ ನಿಮ್ಮ ಮೆಚ್ಚುವಡಿಯವರಿಗೆ ಸಾಕಷ್ಟು ಖರ್ಚು ಮಾಡ್ಕೊಂಡಿದ್ರ. ಅದರ ಲಾಭ ನಷ್ಟಗಳ ಬಗ್ಗೆ ಚರ್ಚೆ ನಡೀತಾ ಇದೆ. ಅದು ಸಂಜೆ ಗೊತ್ತಾಗುತ್ತೆ. ಆದಷ್ಟು ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಡಿ. ನಾಳೆ ಬೇರೆ ಬೇರೆ ವಿವಿಧ ಕಾರ್ಯಚಟುವಟಿಕೆಗಳಿವೆ. ನಾನು ಮತ್ತೆ ಕಾರ್ಯಕ್ರಮ ಬೇರೆಯವರಿಗೆ ತೊಂದರೆ ಆಗದ ರೀತಿಯಲ್ಲಿ ನಿಮ್ಮ ಕಾರ್ಯಕ್ರಮಗಳನ್ನು ಆಯೋಜಿಸಿಕೊಂಡು ಹೋಗಿ. ಯಾಕಂದರೆ ಆ ಕಡೆ ಸೈನ್ಸ್ ಲ್ಯಾಬ್ ನಡೀತಾರೆ, ಬೇರೆ ಆರ್ಟ್ಸ್ ಕ್ಲಾಸಸ್ ನಡೀತಾರೆ. ನಿಟ್ಟಿನಲ್ಲಿ ಎಲ್ಲರೂ ಕೂಡ ಅದಕ್ಕೆ ಸಹಕಾರ ಕೊಡ್ತೀರಾ ಅಂತ ಹೇಳಿ ನಾನಾದರೂ ಭಾವಿಸಿ ಬಿಲ್ಲಪತ್ರಗಳಿಗೆ ಇಂದಿನ ಚಿತ್ರಗಳು ಎಷ್ಟು ಕಷ್ಟ ಆಗಿತ್ತು, ಚಲನಚಿತ್ರಗಳಿಗೆ ಹೋಗೋಕ್ಕೆ ಬಹಳ ನಮ್ಮ ಸಮಾಜವನ್ನು ಕೆಡಿಸ್ತವೆ ಅಂತಕ್ಕಂಥದ್ದು ಇವತ್ತು ಕೂಡ ಹೇಳ್ತಾ ಇದ್ದಾರೆ. ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ, ಬದಲಾವಣೆ ಆಗ್ತಾ ಇದ್ದಾರೆ ಅಂತಕ್ಕಂಥದ್ದು. ಅದು ಬದಲಾವಣೆ ಬೇಕು, ಆಗಬೇಕು. ನಾನು ವಿದ್ಯಾರ್ಥಿಗಳು ಏನೋ ಸಮಾಜ ಬದಲಾವಣೆ ಆದಂಗೆ ನೀವು ಕೂಡ ಬದಲಾವಣೆ ಆಗ್ತಾ ಇರಬೇಕು. ಆ ಬದಲಾವಣೆ ಆದಾಗಲೇ ಅದಕ್ಕೊಂದು ಉತ್ತಮವಾದ ಒಂದು ಸ್ಥಾನಮಾನಗಳು ಸಿಗ್ತಕ್ಕಂಥದ್ದು. ಆದರೆ ಜ್ಞಾನದಲ್ಲಿ ನೀವು ಬದಲಾವಣೆ ಆಗಬೇಕು. ಉತ್ತಮ ಪ್ರಜೆಗಳಾಗಿ ನೀವು ಸಮಾಜಕ್ಕೆ ಒಂದು ಒಳ್ಳೆಯ ಉತ್ತಮ ಕೊಡುಗೆಯಾಗಿ ಹೊರಹೊಮ್ಮಬೇಕು ಕಾಲೇಜುಗಳಿಂದ. ಆ ನಿಟ್ಟಿನಲ್ಲಿ ನೀವು ಬದಲಾವಣೆ ಆಗಿ ಇದೆಲ್ಲರಿಗೂ ಕೂಡ ಕಾರಣಕರ್ತರಾದ ನಿಮಗೂ ಮತ್ತೆ ನಿಮ್ಮೆಲ್ಲ ಉಪನ್ಯಾಸಕ ಮಿತ್ರರಿಗೂ ನಿಮ್ಮ ವಿಭಾಗದ ಅಧ್ಯಕ್ಷರಿಗೂ ಒಂದು ದಿನ ನನ್ನ ಮಾತನ್ನ ಆಗಲಿಕ್ಕೆ ಅವಕಾಶ ಮಾಡ್ತಾರೆ. ಎಲ್ಲರಿಗೂ ನಾನು ಮಾತನಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ವಿದ್ಯಾರ್ಥಿಗಳ ಒತ್ತಾಸೆಗೆ ಮಾಡಿದ್ದು ಕಾರ್ಯಕ್ರಮವನ್ನು ನಡೆಸಲು ಅವಕಾಶ ಮಾಡಿಕೊಟ್ಟಂತ ಹಾಗೂ ಇಲ್ಲಿಂದ ವಿದ್ಯಾರ್ಥಿಗಳು ಸಮಾಜಕ್ಕೆ ಉತ್ತಮ ಪ್ರಾಡಕ್ಟ್ ಆಗಿ ಹೊರಹೊಮ್ಮಿ ಎಂದು ನನ್ನ ಭಾಷಣದಲ್ಲಿ ತಿಳಿಸಿಕೊಟ್ಟಂತ ನಮ್ಮ ಕಾಲೇಜಿನ ಪ್ರಾಚಾರ್ಯರು ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ, ಕಾಲೇಜಿನ ಪರವಾಗಿ, ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಈಗ ಕಾಲೇಜು ಈ ಬಿಲ್ಡಿಂಗ್ ಜೊತೆಗೆ ಇನ್ನೊಂದು 4 ಸದ್ಯದಲ್ಲೇ ಶಾಸಕರು ಶಂಕುಸ್ಥಾಪನೆ ಮಾಡ್ತಾ ಇದ್ದಾರೆ. ಆಮೇಲೆ ಮೊನ್ನೆ ತಾನೇ 10 ಲಕ್ಷ ರೂಪಾಯಿ ನಮಗೆ ಬಯಲುಸೀಮೆ ಅಭಿವೃದ್ಧಿ ಇದರಿಂದ ಈ ಕಾಲೇಜು ಒಂದು ಪೇಂಟಿಂಗ್ಗೆ ಮತ್ತೆ ಇದಕ್ಕೆ ಕೊಡಲಿಕ್ಕೆ ಶಾಂಕ್ಷನ್ ಆಗಬೇಕಾಗಿತ್ತು. ಆದರೆ ಅಧ್ಯಕ್ಷರ ಒಂದು ಬದಲಾವಣೆ ಆಗಿದ್ದರಿಂದ ಅದು ಅಲ್ಲಿಗೆ ಮಾಡ್ತಾ ಇದೆ. ಆದರೆ ತಕ್ಷಣ ನಾನು ಅದರ ಮತ್ತೆ ಪತ್ರ ವ್ಯವಹಾರ ಮಾಡಿದ್ದೀನಿ. ಮೋಸ್ಟ್ಲಿ ಇವತ್ತು ಮಧ್ಯಾಹ್ನ ಅಥವಾ ನಾಳೆ ಬೆಳಗ್ಗೆ ನಾವು ಹೋಗಿ ಮತ್ತೆ ಒಂದು ಅಧ್ಯಾಪಕರ ತಂಡ ಹೋಗಿ ಮತ್ತೆ ಅವರು ಮಾಡ್ಕೊಂಡು ನಾವು ಮತ್ತೆ ಒಂದು ಆ ಗ್ರ್ಯಾಂಟನ್ನು ಅವರಿಗೆ ನಿಜವಾಗ್ಲೂ ತುಂಬ ಖುಷಿ ಆಯಿತು ಸರ್ ಮಾತಾಡಿ. ನೀವು ಈಗ 10 ಲಕ್ಷ ತಗೊಂಡೋಗಿ ಮತ್ತೆ ನಾವು ಬಸ್ ಕಾಲೇಜಿಗೆ ಭೇಟಿ ಕೊಟ್ಟು ಅದರ ಬಳಕೆ ಯಾವ ಥರ ನೋಡ್ಕೊಂಡು ಮತ್ತೆ ನಾವು ಮತ್ತೆ ಶಾಂಕ್ಷನ್ ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಅವರು ಕೂಡ ನಾವು ಧನ್ಯವಾದಗಳನ್ನ ಜಾಸ್ತಿ ಮಾಡ್ತಾ ಇದ್ವಿ. ಕಂಪ್ಯೂಟರ್ಸ್ ಬಗ್ಗೆ ಒಂದು ಇದಾಗಿತ್ತು, ಅದು ಕೂಡ ಈಗ ತಕ್ಷಣ ಈ ಒಂದು ವಾರದಲ್ಲಿ ಮೋಸ್ಟ್ಲಿ ಸಾಟರ್ಡೆ ಕಳಿಸ್ಕೊಡಿ, ನಮಗೆ ಸಂಡೇ ಪೂರ್ತಿ ಜೋಡಿಸ್ಕೊಂಡು ಕಂಟ್ರೋಲ್ ಆಗುತ್ತೆ ಅಂತ ಕೇಳ್ಕೊಟ್ಟಿದ್ವಿ. ಅದು ಈ ವಾರ ಬರ್ಬೋದು ಅಂತ ಅವರು ಕಳಿಸ್ಕೊಡ್ತೀವಿ ಅಂತ ಹೇಳಿದ್ರೆ PC ಅವರಿಗೆ ಮತ್ತೆ
ಬೇರೆ ಸೈನ್ಸ್ ಮ್ಯಾಥಮೆಟಿಕ್ಸ್ ಅನುಕೂಲ ಆಗುತ್ತೆ. ಅದು ಕೂಡ ನನಗೆ ಮೆಸೇಜ್ ಬಂದಿದೆ ಇವತ್ತು, ಅದೊಂದು ನಿಮಗೆ ಅನುಕೂಲ ಆಗ್ತಾ ಇದೆ. ನೆಕ್ಸ್ಟು ಇದೇ ರೀತಿ ನಿಮಗೆ ಸಾಕಷ್ಟು ಅನುಕೂಲ ಮಾಡಿಕೊಳ್ಳಿಕ್ಕೆ ನಮ್ಮ ಅಧ್ಯಾಪಕ ಮಿತ್ರರು ಕೂಡಿ ನಾನು ಹೋರಾಟ ಮಾಡ್ತೀನಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತೀನಿ. ಈಗ ಚಿತ್ರದುರ್ಗ ಸೈಬರ್ ಕ್ರೈಮಿಂದ ಒಂದು 2 ನಿಮಿಷ ನಿಮ್ಮ ಜೊತೆ ಮಾತನಾಡಲಿಕ್ಕೆ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಕರಿಯಪ್ಪ ಹೇಳಿ ಬಂದಿದ್ದಾರೆ. 5 ನಿಮಿಷ ದಯಮಾಡಿ ವೇದಿಕೆ ಬರಬೇಕು ಅಂತ ಹೇಳ್ತಾರೆ. ಮತ್ತು ದೇಶದಲ್ಲಿರುವಂಥ ನಮ್ಮ ಉಪನ್ಯಾಸಕ ವರ್ಗದವರಿಗೆ ಮತ್ತು ವಿದ್ಯಾರ್ಥಿನಿಯರಿಗೆ ನನ್ನ ನಮಸ್ಕಾರಗಳು. ನಾನು ಚಿತ್ರದುರ್ಗ ಸೈಬರ್ ಪೊಲೀಸ್ ಠಾಣೆಯ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಕರಿಯಪ್ಪ ಅಂತ ಹೇಳ್ಬಿಟ್ಟು ಈ ಸೈಬರ್ ಅಪರಾಧಗಳ ಬಗ್ಗೆ ಅವೇರ್ನೆಸ್ ಅಂದರೆ ಜಾಗೃತಿ ಮಾಡೋದಕ್ಕೋಸ್ಕರ ನಿಮ್ಮ ಕಾಲಕ್ಕೆ ಹಿಂದೆ ಮಾಡಿದ್ದೀವಿ 2 ವರ್ಷದ ಹಿಂದೆ. ಈಗ ಅದನ್ನೇ ಒಂದು ಇದು ಮಾಡೋಣ ಅಂತ ಬಂದಿದ್ವಿ. ಬಟ್ ಒಂದು 10 ನಿಮಿಷ ಅದ್ರ ಬಗ್ಗೆ ಸ್ವಲ್ಪ ಸೈಬರ್ ಅಪರಾಧಗಳು ಹೆಂಗೆ ನಡೀತದೆ ಅದ್ರ ಬಗ್ಗೆ ಯಾವ ಥರ ನಾವು ಇದಾಗುತ್ತೆ ಅನ್ನೋ ಬಗ್ಗೆ ಒಂದು 4 ಮಾತಾಡ್ತೀವಿ. ಈಗ ಸೈಬರ್ ಅಪರಾಧಗಳು ಅಂದರೆ ಆನ್ಲೈನ್ ಕ್ಲಾಸ್, ಆನ್ಲೈನ್ ಅಂದರೆ ಈ ಮೊಬೈಲಲ್ಲಿ ಆದಂಥ ಅಪರಾಧಗಳನ್ನ ಸೈಬರ್ ಅಪರಾಧಗಳು ಅಂತೀವಿ. ಈ ಸೈಬರ್ ಅಪರಾಧಗಳು OTP ಫ್ರಾಡ್ಸ್ ಅಂತ ಬರುತ್ತೆ. ಈಗ OTP ಫ್ರಾಡ್ಸ್ ಅಂದರೆ ಈಗ ಯಾವುದೇ ಮೊಬೈಲ್ನಲ್ಲಿ ಒಂದು ಕಾಲ್ ಬರುತ್ತೆ, ಅದೊಂದು ಕಾಲ್, ಅದರಲ್ಲಿ ನಮ್ಮ ಬ್ಯಾಂಕ್ ಮ್ಯಾನೇಜರ್ ನಿಮ್ಮ ATM ಕಾರ್ಡ್ ಲಾಕ್ ಆಗಿದೆ, ನಿಮ್ಮ ಅಕೌಂಟ್ ಫ್ರೀಸ್ ಆಗಿದೆ ಅಂತೆ, ಇಲ್ಲಾಂದರೆ ಮೊಬೈಲ್ ಲಾಕ್ ಆಗಿದೆ ಅಂತ ಹೇಳ್ಬಿಟ್ಟು ಅವರು OTP ಕೇಳ್ತಾರೆ. ಅವರು ನಿಮಗೆ ಗೊತ್ತಿರಲ್ಲ, ಅವನ್ನೆಲ್ಲ ಇರ್ಬೋದೇನೋ ಬ್ಯಾಂಕ್ ಮ್ಯಾನೇಜರ್ ಅಂತ ಅವ್ರು ಹೇಳಿದಾಗ ನೀವು ಅದನ್ನು ಹೋಗ್ಬಿಟ್ಟು ನೀವು OTP ಸೇವಿಂಗ್ ಮಾಡಿದೆ, ನಿಮ್ಮ ಲಿಂಕ್ ಮೊಬೈಲ್ ಅಕೌಂಟ್ ಲಿಂಕ್ ಮೊಬೈಲ್ ಸೇವಿಂಗ್ OTP ಆಯ್ತಂದರೆ ಅಕೌಂಟಿಗೆ ದುಡ್ಡು ಮಾಡ್ಕೊಳ್ತೀರಾ. ಆಮೇಲೆ ನಾವು ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಈ ಥರ ಲಕ್ಷಾಂತರ ರೂಪಾಯಿ ದುಡ್ಡು ಹಾಕಕ್ಕೆ ಬಂದು ನಮಗೆ ಕೇಸ್ ಕೊಟ್ಟಿದ್ದಾರೆ. ಹಾಗಾಗಿ ಅದ್ರ ಬಗ್ಗೆ ಜಾಗೃತರಾಗಿದ್ದೇವೆ. ಯಾಕಂದರೆ ಯಾರೇ ಬ್ಯಾಂಕ್ ಮ್ಯಾನೇಜರು ನಿಮಗೆ ಫೋನ್ ಮಾಡಿ ಯಾವುದೇ ಡೀಟೇಲ್ಸ್ ತಗೊಂಡಿಲ್ಲ, KYC ಡೀಟೇಲ್ಸ್ ಆಗಲಿ ನಿಮ್ಮ ಯಾವುದೇ ಎನಿ ಡೀಟೇಲ್ಸ್ ಅವರು ನಿಮಗೆ ಇದು ಮಾಡೋದಿಲ್ಲ. ಹಾಗಾಗಿ ನೀವು ಕನ್ಸರ್ನ್ ಬ್ಯಾಂಕ್ಗೆ ಹೋಗಿ ನೀವು ಇನ್ಫಾರ್ಮೇಷನ್ ಕೊಡಿ, ಅದನ್ನು ಬಿಟ್ಟು ಆ ಮೊಬೈಲ್ನಲ್ಲಿ ಇದು ಮಾಡಕ್ಕೆ ಹೋಗಬೇಡಿ. ನೆಕ್ಸ್ಟು ಈ ಫೋನ್ಪೇ, ಗೂಗಲ್ ಪೇ ಈ ಥರ ಈಗೆಲ್ಲ ವ್ಯಾಲೆಟ್ಗಳಲ್ಲಿ ತುಂಬ ಪೇಗಳಿದ್ದಾವೆ, ಎಲ್ಲ ನೀವು ಗೊತ್ತಿರುತ್ತಾರೆ. ಈಗೇನಂತೆಲ್ಲ ಬಟನ್ ಒತ್ತಿದ ತಕ್ಷಣ ಎಲ್ಲ ಪೇಮೆಂಟ್ನಲ್ಲಿ ವ್ಯಾಲೆಟ್ಗಳಲ್ಲಿ ನೀವು ಕನ್ಸಲ್ಟ್ ಅಮೌಂಟ್ ಟ್ರಾನ್ಸಾಕ್ಷನ್ ಮಾಡಬಹುದು. ಅದಕ್ಕೆ ನೀವೇ ಮಾಡ್ತೀರಾ, ಈಗ ಕನ್ಸಲ್ಟ್ ಫ್ರೆಂಡ್ಸ್ಗಾಗಲಿ ಇನ್ನೊಬ್ಬರಿಗೆ ಆಗಲಿ ಕಳಿಸಿರ್ತೀರಾ, ಬೈ ಓವರ್ ಸೈಟ್ ಆಗ್ಬಿಟ್ಟು ಆ ಅಮೌಂಟ್ ಅವರಿಗೆ ಹೋಗಿರಲ್ಲ. ನೀವೇ ಮಾತ್ರ ಎಷ್ಟೆಲ್ಲ ಹೋಯ್ತು ಅಂತೇಳಿ ಗೂಗಲ್ನಲ್ಲಿ ಸರ್ಚ್ಗೆ ಹೋಗ್ಬಿಟ್ಟು ನೀವು ಕಸ್ಟಮರ್ ಕೇರ್ ಅಂತ ನೋಡ್ತೀರಾ. ಆ ಕಸ್ಟಮರ್ ಕೇರ್ನಲ್ಲಿ ಈಗೆಲ್ಲ ಫೇಕು ಫ್ರಾಡ್ಗಳು ಎಲ್ಲ ಕ್ರಿಯೇಟ್ ಮಾಡ್ತಾರೆ. ಈಗ ಗೂಗಲ್ ವೆಬ್ಸೈಟ್ನಲ್ಲಿ ಎಲ್ಲ ಅದು ಸತ್ಯ ಅಂತ ಏನಿಲ್ಲ, ಅದರಲ್ಲಿ ನಿಮ್ಗೆ ಅವಶ್ಯಕತೆ ಇರೋದು ಅಷ್ಟೇ ಉಪಯೋಗಿಸ್ಕೋಬೇಕು. ಅದೇ ಬಿಟ್ಟು ಆ ಗೂಗಲೇ ಸತ್ಯ ಅಂತೇಳಿ ತಿಳ್ಕೊಳಕ್ಕೆ ಹೋಗಬೇಡಿ. ಅವಾಗ ಏನಾಗುತ್ತೆ, ಅದರಲ್ಲಿ ನೀವು ಗೂಗಲ್ ಪೇ, ಫೋನ್ಪೇ ಇದರಲ್ಲಿ ಕಸ್ಟಮರ್ ಕೇರ್ ಅಂತ ಅವರ ನಂಬರ್ ತಗೊಂಡ್ರೆ ಆ ನಂಬರು ಫ್ರಾಡ್ ಆಗಿರುತ್ತೆ. ಅದನ್ನು ನೀವು ಅಬ್ಸರ್ವ್ ಮಾಡಬೇಕು. ಎಲ್ಲಿ ಕಸ್ಟಮರ್ ಕೇರು ಆಲ್ಮೋಸ್ಟ್ ಆಲು ಲ್ಯಾಂಡ್ಲೈನ್ ಇರ್ತವೆ. ಹಂಗಾಗಿ ನೀವು ಅವ್ರು ಏನಿರ್ತಾರೆ, ಆಯಿತು ನಾವು ಕಸ್ಟಮರ್ ಕೇರ್ ಒಂದು 5 ನಿಮಿಷ ನಾವು ಇನ್ನೊಬ್ರು ಫೋನ್ ಮಾಡ್ತಾರೆ, ನಾವು ಮಾಹಿತಿ ಕೊಡಿ ಸರ್, ನಿಮ್ಗೆ ವಾಪಸ್ ರೀಫಂಡ್ ಮಾಡ್ತೀನಿ ಅಂತ ಹೇಳ್ತಾರೆ. ನೀವು ಅವ್ರು ಹೇಳಿದ ಮಾಹಿತಿ ಎಲ್ಲ ನೀವು ಮಾಹಿತಿ ಕೊಡ್ತೀರಾ, ಆ OTP ಶೇರಿಂಗ್ ಮಾಡಿದ್ರೆ ಆಟೋಮೆಟಿಕ್ ನಿಮ್ಮ ಅಮೌಂಟು ದುಡ್ಡು ನಿಮಗೆ ಬರೋದಂತ ಅವ್ರಿಗೆ ದುಡ್ಡು ವಾಪಸ್ ಆಗಿರುತ್ತೆ. ಈ ಥರ ಗೂಗಲ್ ಪೇ, ಫೋನ್ಪೇ ಇವೆಲ್ಲ ನೀವು ಆಪ್ರೇಟ್ ಮಾಡಬೇಕಾದ್ರೆ ಭಾರಿ ಕೇರಾಗಿ ಆಪ್ರೇಟ್ ಮಾಡಬೇಕು. ನೆಕ್ಸ್ಟು ಈಗ ಇದು ಜಾಬ್ ಕಾರ್ಡ್ಸ್ ಇನ್ನೂ ಜಾಸ್ತಿ ಇದೆ. ಈ ಜಾಬ್ ಕಾರ್ಡ್ ಉದ್ದೇಶ ಈಗ ಫಾರ್ ಎಕ್ಸಾಂಪಲ್ ಈ ಡಿಗ್ರಿ ಮುಗಿದ ನಾವೆಲ್ಲ ಕೆಲಸಕ್ಕೆ ಹೋಗೋದು ಸಾಲ ಎಲ್ಲರಿಗೂ. ನೀವೇ ಮಾತ್ರ ಆನ್ಲೈನಲ್ಲಿ ಎಲ್ಲ ಇವರೆಲ್ಲ ಜಾಬ್ ಸಿಗುತ್ತೆ ಆನ್ಲೈನ್ ಸರ್ಚ್ ಮಾಡ್ಕೊಂಡು ಹೋಗ್ತೀರಾ. ಆನ್ಲೈನಲ್ಲಿ ಯಾವೆಲ್ಲ ವೆಬ್ಗಳಲ್ಲೆಲ್ಲ ಬ್ರಾಂಡ್ಗಳು ತುಂಬಿದ್ದಾರೆ. ಅವರೇ ಮಾಡ್ತಾರೆ, ಇದೆಲ್ಲ ಮಾಹಿತಿ ಎಲ್ಲ ಡೀಟೇಲ್ ತಗೊಳ್ತಾರೆ. ಎಲ್ಲ ಅವ್ರ ಕನ್ವೆನ್ಸ್ ಅವ್ರ ಕಡೆಯಿಂದ ನಿಮ್ಮ ಕಡೆಯಿಂದ ಏನು ಬೇಕು ಎಲ್ಲ ಮಾಹಿತಿ ತಗೊಳ್ತಾರೆ, ನಿಮ್ಮನ್ನು ನಂಬಿಸ್ತಾರೆ. ನಂಬಿಸಾದ್ಮೇಲೆ ಮನೆಗೆ ಆ ರಿಸ್ಕ್ ಫೀಸ್ ಅಂತ ಒಂದು 500 ರೂಪಾಯಿ ಹಾಕ್ತಾರೆ, 500 ಸಾವಿರ ಅಂತಾರೆ. ಆಗ ಎಷ್ಟು ಇಂಟ್ರೆಸ್ಟ್ ಚಾರ್ಜ್ ಅಂತ 1000 ಅಂತಾರೆ.
ಆಮೇಲೆ 1,000, 2,000, 3,000, 10,000, 20,000 ಕೊನೆಗೆ 60,000, 70,000 ದುಡ್ಡು ಹಾಕ್ಬಿಡ್ತಾರೆ. ಕೊನೆಗೆ ಏನು ಮಾಡ್ತಾರೆ, ಈ ಕಡೆ ಮನೆಗೂ ಹೇಳೋಕ್ಕಾಗಲ್ಲ, ಈ ಕಡೆ ದೇಶಕ್ಕೂ ಬರೋಕ್ಕೆ ನೀವು ಮುಜುಗರ. ಹಂಗಾಗಿ ನೀವೇ ಮಾಡ್ತೀರಾ, ಈ ಥರ ದುಡ್ಡು ಕಳ್ಕೊಂಡು ಮನೆ ನಮ್ಮ ಹತ್ರ ಬರ್ತೀರಾ. ಯಕ್ಷಪ್ಪ ಇಲ್ಲೇ ರಾಮಗಿರಿ ಅವರು ಜಾಬ್ಗೆ 3,000 ಕಟ್ಟಿದ್ದು ನನಗೆ ವಾಪಸ್ ರಿಫಂಡ್ ಮಾಡಿದ್ರೆ OTP ತಗೊಂಡು 2.5 ಲಕ್ಷ ರೂಪಾಯಿ MSc ಇಡಿ ಮಾಡಿ ನಾವು ಹೋಗಿ 2 ಲಕ್ಷ ರೂಪಾಯಿ ಹಾಕಿದ್ರು. ದುಡ್ಡು ಇವತ್ತಿರಲಿಲ್ಲ. ನಾವು ಅದನ್ನು ಸರ್ಚ್ ಮಾಡ್ಕೊಂಡು ಹೋದ್ರೆ ವೆಸ್ಟ್ ಬೆಂಗಾಲ್ ಬ್ಯಾಂಕ್ನಲ್ಲಿ ಇದಾಗಿದೆ, ಅಲ್ಲಿ ಅಕೌಂಟ್ ಫ್ರೀಸ್ ಮಾಡಿದ್ರೆ ಅದ್ರ ಬಗ್ಗೆ 0 ಅಕೌಂಟ್. ಅವ್ರು ಸುಮ್ಮನೆ ಮನೆಗೆ OTP ಕೊಟ್ಟಿದ್ದು 2 ಲಕ್ಷ ರೂಪಾಯಿ ದುಡ್ಡು ಹೋಯ್ತು. 3,000 ರೂಪಾಯಿ ಕಟ್ತಿದ್ರು ಅಷ್ಟೇ ಈ ಕೊರೋನಾ ಟೈಮ್ನಲ್ಲಿ. ಈ ಥರ ನಿಮಗೆ ಜಾಬ್ ಕಾರ್ಡ್ನಲ್ಲಿ 500,000 ರೂಪಾಯಿ ಮೇಲೆ ಕ್ರಾಸ್ ಆಯ್ತಂದ್ರೆ ನೀವು ಅಲರ್ಟ್ ಆಗಬೇಕು, ಯಾವುದೇ ಇದು ಬೇಕಿದೆ. ನಾವು ಆಯ್ತು ಕನ್ಸಲ್ಟ್ ಅಂತ ಹೇಳಿ ಹುಷಾರಾಗಿದ್ರೆ ಆ ಥರ ದುಡ್ಡು ಹೋಗೋದು ಕಡಿಮೆ ಆಗುತ್ತೆ. ಸೆಕೆಂಡು, ಈ ಲೋನ್ ಫ್ರಾಡ್ಸ್ಗಳು. ಈಗ ಲೋನ್ಗಳೆಲ್ಲ ಸುಮಾರು ಆಪ್ಗಳು, ಲೋನ್ ಆಪ್ಗಳು ಅಂತ ಬಂದವೆ. ಅದರಲ್ಲಿ 6-8 RBI ಗೈಡ್ಲೈನ್ಸ್ ಲೋನ್ಗಳಿದ್ದಾವೆ, ಲೋನ್ ಆಪ್ಗಳಿದ್ದಾವೆ. ಈಗ 800 ಫೇಕ್ ಆಪ್ಗಳಿದ್ದಾವೆ. ನೀವು ಎಲ್ಲ ಆನ್ಲೈನಲ್ಲಿ ನೀವು ಬ್ಯಾಂಕಿಗೆ ಹೋಗಿ ದುಡ್ಡು ಕೊಡೋದೇ ಕಷ್ಟ. ಆನ್ಲೈನಲ್ಲೆಲ್ಲ ನೀವು ಏನು ಮಾಹಿತಿ ಕೊಡ್ತಾರೆ ಇಮ್ಮಿಡಿಯೇಟ್ ಅವರೇ ದುಡ್ಡು ಹಾಕ್ತಾರೆ. ಆವಾಗ ಏನಾಗ್ತದೆ, 50,000 ರೂಪಾಯಿ, 60,000, 50,000 ರೂಪಾಯಿ ರಿಜಿಸ್ಟರ್ ಮಾಡ್ತಿರ್ತಾರೆ. ನೀವು ಆ ಆಪ ಡೌನ್ಲೋಡ್ ಮಾಡಬೇಕಾದ್ರೆ ಅವರು ನಿಮ್ಮ ಮಾಹಿತಿಯನ್ನ ಎಲ್ಲ ಗಿರಿಗೆ ಓಕೆ ಅಂತ ಕೊಡ್ಕೊಂಡಿರ್ತೀರಾ, ಆಲೋ ಅಂತ ಕೊಡ್ಕೊಂಡಿರ್ತೀರಾ, ಅವೆಲ್ಲ ನಿಮ್ಮ ಡಾಟಾಗಳನ್ನೆಲ್ಲ ಅವ್ರು ಹೋಲ್ಡಿಂಗ್ ಮಾಡ್ಕೊಂಡ್ಬಿಡ್ತಾರೆ. ಆವಾಗ ಏನಾಗುತ್ತೆ, ಅವರು 2,000, 3,000 ಅಂತಾರೆ. ಆಮೇಲೆ ಲೋನ್ ಕಟ್ಟರೆ ಅಂತ ನಿಮಗೆ ಟ್ರಾನ್ಸ್ಫರ್ ಕೊಡೋಕೆ ಶುರು ಆಗ್ತಾರೆ. ನೀವು ಲೋನ್ ಕೊಡಲಿಲ್ಲ ಅಂದರೆ ಹೆಣ್ಮಕ್ಳಾದ್ರೆ ಯಾವುದಾದ್ರು ಅರ್ಜಿಗಳನ್ನ ಹಾಕಿ ಅನಿಸೋದು. ಈ ಗಂಡು ಮಕ್ಕಳಾದ್ರೆ ನಿಮ್ಮ ಕಳ್ಳ ಇದ್ದಾನೆ, ಅವ್ನು ಕಾಡಿದ್ದಾನೆ, ದುಡ್ಡು ಕಟ್ಟಿಲ್ಲ ಅಂತ ಹೇಳಿ ಅವ್ನು ಅನಿಸೋದು. ಈ ಥರ 2 lakhs ಹಾಕಿದ್ದಾನೆ. ಕೊನೆಗೆ ಅದನ್ನು 7 lakh, ಕೊನೆಗೆ 2 ಲಕ್ಷದಿಂದ ನಮ್ಗೆ ಏನು ಮಾಡ್ತಾನೆ, ಹೇಳ್ರಿ ಸರ್ ಅಂತೇಳಿ ಬಂದು ಅವ್ರು ಮೆಡಿಕಲ್ ಸೋದನಲ್ಲ ಬಂದಾಗ ಏನಂದ್ರೆ ನಮ್ಮ ಲೋನ್ ಆ್ಯಪ್ ಡಿಲೀಟ್ ಮಾಡ್ಬೋದು ಅದನ್ನೆಲ್ಲ. ನಮ್ಮ ಹತ್ರ ಸೈಬರ್ ಪೊಲೀಸ್ ಸ್ಟೇಷನ್ಗೆ ಬಂದರೆ ಅದನ್ನು ಡಿಲೀಟ್ ಮಾಡ್ಕೊಡ್ತೀವಿ. ದಯವಿಟ್ಟು ಹಂಗೆ ಏನಾದ್ರೆ ಗಾಡಿ ಒಳಗಾದ್ರೆ ₹1 ಕಟ್ ಮಾಡಿ ನಮ್ಮ ಹತ್ರ ಬಗ್ಗೆ ಆಗಿದೆ ಸಮಸ್ಯೆ ಇದೆ ಕೊಡ್ತೀವಿ. ಆ ಥರ ಲೋನ್ ಆ್ಯಪ್ನಲ್ಲಿ ಹೋಗ್ಬಿಟ್ಟು ಗಾಡಿ ಆಗಿದೆ ಹುಡುಗರು ಏನು ಮಾಡ್ತಾರೆ, ಕುರ್ತಿಗೆ ಲೋನ್ ಸಿಗುತ್ತೆ ಅಂತ ಬೇಡ 5,000 ರೂಪಾಯಿ ಮಾಡ್ಕೊಂಡ್ಬಿಡ್ತೀರಾ. ಕೊನೆಗೆ ಅವ್ರು ಆಧಾರ್ ಬರ್ತಾನಕ್ಕಾಗಲ್ಲ, ಅವಾಗ ನಮ್ಮ ಹತ್ರ ನೀವು ಬರ್ತೀರಾ. ಆ ಥರ ಇದು ಮಾಡಕ್ಕೆ ಹೋಗ್ಬಾರ್ದು. ಎಷ್ಟು ಈ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟರು, ಆಮೇಲೆ ವಾಟ್ಸಪ್ಪು ಇನ್ನೂ ಇಲ್ಲದೇ ಇಲ್ಲ ಯಾರ ಹತ್ರ ಎಲ್ಲರೂ ಇದ್ದಾರೆ. ಈಗ ಡಿಗ್ರಿ ಓದಿದ್ರೆ 99% ನೀವು ಸಾಮಾಜಿಕ ಜಾಲತಾಣದಲ್ಲಿ ಯಾವ ಥರ ಫ್ರಾಡ್ ಆಗ್ತಾವೆ ಅನ್ನೋದ್ರ ಬಗ್ಗೆ ಈಗ ಏನಾಗುತ್ತೆ ಅಂದರೆ, ಈಗ ಮೊದಲು ಮೊಬೈಲ್ ದುಶ್ಮನ್ ಕಾಯಿದ್ರೆ ಮೊಬೈಲ್ ಮೇಲೆ ಹಾಕಿದ್ವಿ, ಈಗ ಜೋನಾಗಿದೆ. ಈ ಮೊಬೈಲ್ ಥರ ಇದೆ ದುಶ್ಮನ್ ಹಾಕಿ. ಇದೊಂದು ಮೊಬೈಲ್ ಇದ್ರೆ ಏನು ಬೇಕು ಮಾಡ್ಬೋದು, ಗೊತ್ತಾಯ್ತಾ? ಅದಕ್ಕೆ ಈ ಮೊಬೈಲ್ನ ನಿಮಗೆ ಒಳ್ಳೆ ಉಪಯೋಗಿಸ್ತೀವಿ, ಬಟ್ ಅದನ್ನ ಬೇರೆ ಅದರ್ಸ್ ಬಗ್ಗೆ ನೀವು ಆಪರೇಟ್ ಮಾಡ್ಬೇಕಾದ್ರೆ ಕೇರ್ಫುಲ್ಲಾಗಿ ಆಪರೇಟ್ ಮಾಡಿ. ಈಗ ಫೇಸ್ಬುಕ್ಕಲ್ಲಿ ಮತ್ತೆ ಫೇಕ್ ಕ್ರಿಯೇಟ್ ಮಾಡ್ತಾರೆ. ಇದರಿಂದ ಫೇಕ್ ಕ್ರಿಯೇಟ್ ಮಾಡಿಬಿಟ್ಟು ಆಮೇಲೆ ನಿಮ್ಮ ಚಿತ್ರಗಳು ಬಿಟ್ಟು ನಿಮ್ಮ ಫ್ರೆಂಡ್ಸ್ ಆಗಿರ್ತಾರೆ. ಫಾರ್ ಎಕ್ಸಾಂಪಲ್ ನಮ್ಮ ಇಂಜಿನಿಯರು ಹುಷಾರಿಲ್ಲ ಆಸ್ಪತ್ರೆ ಇದ್ದಾರೆ ದುಡ್ಡು ಹಾಕ್ರಿ ಅಂತೇಳಿ ವಾಟ್ಸಪ್ನಲ್ಲಿ, ಫೇಸ್ಬುಕ್ನಲ್ಲಿ ಬಿಟ್ಬಿಡೋದು. ನಾನು ನಮಗೆ ಯಾರು ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ನಾವು 5,000, 3,000 ಗೂಗಲ್ ಪೇ ಕೆಳಗಿರುತ್ತಲ್ಲ ಆಮೇಲೆ ಬಗ್ಗೆ ನಾವು ದುಡ್ಡು ಹಾಕೋದು. ಅದು ಫೇಕ್ ಇರುತ್ತೆ. ಅವನೇನು ಬರೀ ಇಷ್ಟ ಆಗಿರ್ತಾನೆ, ನಿನ್ನ DP ತಗೊಂಡು ಫೇಕ್ ಮಾಡ್ಕೊಂತಾರೆ. ನಾವೇ ಮಾಡ್ತಾ ನೆಮ್ಮದಿ ದುಡ್ಡು ಹಾಕಿ ಈ ಥರ ಕಾಲದಲ್ಲೂ ಸುಮಾರು ಜನ ಬಂದಿದ್ದಾರೆ ನಮ್ಮ ಹತ್ರ. ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಏನಾಗಿರಲಿ ಕನ್ಫರ್ಮೇಷನ್ ಮಾಡಿ ದುಡ್ಡು ಹಾಕಿ. ಈ ಸಾಮಾಜಿಕ ಜಾಲತಾಣ ಬಂದವನ್ನೆಲ್ಲ ಸತ್ಯ ಅಂತ ನಂಬಿ ದುಡ್ಡು ಪಟ್ಟು ಹಾಕ್ಬಾರ್ದು. ಇದು ಒಂಥರ ಕಾಮನ್ ಆಗಿಬಿಟ್ಟಿದೆ ಜನಗಳಿಗೆ. ಆವಾಗ ನೆಕ್ಸ್ಟು ಫೇಸ್ಬುಕ್ನಲ್ಲಿ ಇನ್ನೊಂದು ಇದು ಮಾಡ್ತಾರೆ, ನಿಮ್ಮವೆಲ್ಲ DP ಈಗ ಒಂದು ಫೇಸ್ಬುಕ್ ನೀವು ಅಕೌಂಟ್ ಓಪನ್ ಮಾಡ್ಬೇಕಾದ್ರೆ ನಿಮ್ಮ ಮಾಹಿತಿಯನ್ನೆಲ್ಲ ಅವ್ರಿಗೆ ಕೊಟ್ಬಿಟ್ಟಿದ್ರ. ನೀವು ಕೇಸ್ ಮಾಡೋಕ್ಕೆ ಫೇಸ್ಬುಕ್ ಅಂತ ಬರಲ್ಲ, ಯಾಕಂದ್ರೆ ನೀನು ಎಲ್ಲ ತೊಂದರೆ ಮಾಡಿರ್ತೀಯಲ್ಲ. ನೀನು ಕುಂತಿರೋ ಜಾಗ ತೋರಿಸುತ್ತೆ, ಲೊಕೇಶನ್ ತೋರಿಸುತ್ತೆ, ನೀನು ಫೋಟೋ ಶೇರಿಂಗ್ ಮಾಡುತ್ತೆ, ನೀನು ಆಕ್ಟಿವಿಟಿ ಶೇರಿಂಗ್ ಮಾಡುತ್ತೆ. ನೋಡೋದು ಕ್ಲೀನಾಗೆ ಅವನ್ನ ಆಪ್ ಓಪನ್ ಮಾಡ್ಬೇಕಾದ್ರೆ ನೀವು ಎಷ್ಟು ಮೊಮೆಂಟ್ಸಿಗೆ ಅಗ್ರಿ ಕೊಟ್ಟಿದ್ದೀರ ನೀವೇ ಯೋಚನೆ ಮಾಡಿ. ಅದನ್ನೆಲ್ಲ ಟೀಚರ್ ಕಂಡೀಷನ್ ಕೊಟ್ಟಿದೆ, ನೀವು ಯಾವುದೇ ಆಪ್ಗಳನ್ನ ಡೌನ್ಲೋಡ್ ಮಾಡ್ಕೊಳ್ಳಲ್ಲ. ಅದಕ್ಕೆ ನೀವು ಎಲ್ಲ ಆಪ್ಗಳಲ್ಲಿ ಅಗ್ರಿ ಕೊಟ್ಬಿಟ್ಟಿದ್ದೀರಾ. ಆಮೇಲೆ ಆ ಕಡೆ ವ್ಯತ್ಯಾಸ ನಮ್ಮ ಹತ್ರ ಬಂದಾಗ ಅವ್ರ ಮೇಲೆ ನಾವೇನು ಆಕ್ಷನ್ ಮಾಡಕ್ ಬರಲ್ಲ. ಅದು ಫೇಸ್ಬುಕ್ಕು, ಟ್ವಿಟರ್, ಇನ್ಸ್ಟಾಗ್ರಾಮ್, ಹೆಡ್ ಆಫೀಸರ್ದು ಅಮೇರಿಕದಲ್ಲಿ ನಾವು ಏನೇ ಮಾಹಿತಿ ತರಿಸ್ಬೇಕಂದ್ರೆ ಅಲ್ಲಿಗೆ ಮೇಲ್ ಮಾಡಬೇಕು, ಅಲ್ಲಿಂದಲೇ ಮಾಹಿತಿ ಕೊಡಬೇಕು. ಅವರಿಗೆ ನಮ್ಮ ಹತ್ರ ಲಕ್ಷಾಂತರ ರೂಪಾಯಿ ಇದು ಕಂಪ್ಲೇಂಟ್ಸ್ ಹೋಗ್ತಾ ಇರ್ತವೆ, ಅವ್ರು ಸರಿ ರೆಸ್ಪಾನ್ಸ್ ಮಾಡಲ್ಲ. ಆಮೇಲೆ ಕೊಡ್ತಾರೆ ನಿಮ್ಮ ಫೋಟೋಗಳು ಯಾರೋ ಫ್ರಾಡ್ಗಳೇ ಮಾಡ್ತಾರೆ, ದುರುಪಯೋಗ ಪಡಿಸ್ಕೊಳ್ತಾರೆ. ಯಾಕೆ ಮಾಡಿಬಿಟ್ಟು ಆ ಫೋಟೋಗಳನ್ನೆಲ್ಲ ಎಡಿಟ್ ಮಾಡಿ, ಇವಾಗ ಎಡಿಟ್ ಆಪ್ಷನ್ ಇದೆ. ನೀವು ಏನು ಬೇಕಲ್ಲ, ಯಾರು ಯಾರಿಗೆ ಹಾಕ್ಬೋದು, ಏನೋ ತಗೊಂಡು ಏನೋ ಮಾಡ್ಬೋದು. ಇದೇ ಮಾಡ್ತಾರೆ. ಈ ಮಾತು ಈಗ ಕಾಲೇಜ್ ಒಂದು ಕ್ರೀಡೆ ಏನಾಗಿದೆ ಅಂದರೆ, ಈ ಫೋಟೋ ಎಲ್ಲಿಬೇಕು ಅಲ್ಲೇ ತಗೊಂಡು ಸೇಫ್ಟಿ ತರಿಸ್ಬಿಡೋದು.
ಆ ಫ್ರೆಂಡ್ ಇದು ಬಿಡೋದು ಇವ್ರ ಜೊತೆ ಬಿಡೋದು ಏನೋ ಅಂತಾರೆ. ನಿಮ್ಗೆ ಇದ್ರ ಬಗ್ಗೆ ಇಲ್ಲಿನ ಇತಿಹಾಸ ಗೊತ್ತಿರಲ್ಲ, ಪ್ರೆಸೆಂಟ್ ಗೊತ್ತಿರುತ್ತೆ. ಅದನ್ನೇ ಮಾಡ್ತಾರೆ ಈ ಕಾಲರು, ನಿಮ್ಮನ್ನೆಲ್ಲ ದುರುಪಯೋಗಿಸ್ಕೊಂಡು ಫೋಟೋ ಗಿಟ್ಟನ್ನೆಲ್ಲ ಯಾವ ಕ್ರೆಡಿಟ್ ಆಪ್ಷನ್ ಮಾಡಿ ಅಲ್ಲಿಂದ ಬಿಟ್ಬಿಟ್ಟು ನಿಮಗೆ ದುಡ್ಡು ಯೂಸ್ ಮಾಡ್ತಾರೆ. ಹಾಗಾಗಿ ದಯವಿಟ್ಟು ನೀವು ಅಂತ ಫೋಟೋಗಳು ಶೇರಿಂಗ್ ಮಾಡ್ಬೇಕಾದ್ರೆ ಭಾರಿ ಕೇರ್ ಇರಬೇಕು. ನಿಮ್ಗೆ ಹಂಗೆ ಬಿಟ್ಟು ಸೀದಾ ನಮ್ಮ ಹತ್ರ ಬನ್ನಿ, ನೀವೇನು ಅದು ಭಯಪಡ ಮುಂದ್ಗಡೆ ಮಾಡಿ ಸೈಬರ್ ಸೆಕ್ಯೂರಿಟಿ ಬಂದ ಅದು ಸೊಲ್ಯೂಷನ್ ಇದೆ ಅಂತ ಹೇಳ್ತೀನಲ್ಲ, ನೀವು ಮಾಡ್ಕೊಡ್ತೀವಿ. ದಯವಿಟ್ಟು ಯಾರು ದುಡ್ಡು ಹಾಕ್ಬೇಡಿ ಅದಕ್ಕೆ. ಅವ್ರಿಗೆ ಉದ್ದೇಶಿಸಿ ದುಡ್ಡು ಅಂತ ಇಂಪಾರ್ಟೆಂಟ್ ಆಗಿದೆ. ಬೇರೆ ವಿಚಾರ ತಲೆಕರ್ಸ್ಕೊಂಡು ದುಡ್ಡು ಬೇಕು, ಆ ಥರ ನಿಮ್ಮಲ್ಲಿ ಇದು ಮಾಡ್ತಾರೆ. ಆಮೇಲೆ ನೆಕ್ಸ್ಟ್ ಈ ಇನ್ಸ್ಟಾಗ್ರಾಮ್ಗಳಲ್ಲಿ ಏನು ಮಾಡ್ತಾರೆ, ಈಗೆಲ್ಲ ಏನೇನೋ ಡ್ಯಾನ್ಸ್ ಮಾಡೋದು ಅಂತ ಅಪ್ಲೋಡ್ ಮಾಡ್ತಿದ್ದಾರೆ. ಅದೊಂಥರ ದೊಡ್ಡ ಇದಷ್ಟು ಹವ್ಯಾಸ ಆಗಿಬಿಟ್ಟಿದೆ ಜನಗಳಿಗೆ. ಹಾಗೆ ದಯವಿಟ್ಟು ಅದನ್ನು ಮಾಡ್ಬೇಕಾದ್ರೆ ಭಾರಿ ಸೇವೆ ಮಾಡಿ, ಅತಿಯಾಗಿ ಶೇರ್ ಮಾಡಕ್ಕೆ ಹೋಗಬೇಡಿ. ಆಮೇಲೆ ಇನ್ನೊಂದು ವ್ಯಾಟ್ಸಪ್ನಲ್ಲಿ ಮಾಹಿತಿ ಏನು ಸಿಗಲ್ಲ. ಯಾಕೆಂದ್ರೆ ಇನ್ಸ್ಟಾಗ್ರಾಮು ಫೇಸ್ಬುಕ್ ಚಾನಲಲ್ಲಿ ಮಾಹಿತಿ ಕೊಡ್ತಾರೆ, ವ್ಯಾಟ್ಸಪ್ನ ಮಾಹಿತಿ ಇರಲ್ಲ. ಯಾಕೆ ವ್ಯಾಟ್ಸಪ್ನ ಮಾಹಿತಿ ಇರಲ್ಲ ಅಂದರೆ ಇನ್ನೂ ಆ ಆಪ್ನಲ್ಲಿ ಸರಿಯಾಗಿ ಇದಾಗಿಲ್ಲ. ಮತ್ತೆ ನಮಗೆ ಬರುತ್ತೆ ಅಷ್ಟೇ, ನಾವು ಏನಾರ ಪೊಲೀಸ್ ಕಡೆಯಿಂದ ಅವರಿಗೆ ರೆಸ್ಪಾನ್ಸ್ ಮಾಡಿದ್ರೆ ಎಲ್ಲಿ ಅಕೌಂಟ್ ಶೇರಿಂಗ್ ಆಗಿದೆ, ಎಲ್ಲಿ ಅಪ್ಲೋಡ್ ಆಗಿದೆ ಅಂತ ನಾವು ಇನ್ಫಾರ್ಮ್ ಮಾಡಿದ್ರೆ ಅವರಿಗೆ ಮೇಲ್ ಮಾಡಿದ್ರೆ ಅಲ್ಲಿಂದ ಅವ್ರಿಗೆ ಏನು ಮಾಹಿತಿ ಕೊಡಲ್ಲ. ಅದಕ್ಕೆ ಅವ್ರೇನು ಮಾಡ್ತಾರೆ, ಇಂಥ ಒಂದು ಆ್ಯಪ್ಗಳನ್ನ ದುರುಪಯೋಗಿಸ್ತಾರೆ. ಆಮೇಲೆ ಈ ಲಾಟ್ರಿ ಅಂತ ಬರುತ್ತೆ, ನೋಡ್ಕೊಂಡಾಗ ತೋರಿಸ್ಬಿಟ್ಟು ಅಂತ ಹೇಳ್ಬಿಟ್ಟು ದೊಡ್ಡ ಫೋಟೋ ಹಾಕ್ತಾರೆ. ವಾಟ್ಸಪ್ ಕಾಲ್ ಮಾಡಿ ಇದರಲ್ಲಿ ದುಡ್ಡು ಇಷ್ಟು ಬಂದಿದೆ, ಹೀಗೆ ಸೆಲೆಕ್ಟ್ ಆಗ್ಬಿಟ್ಟಿದೆ ಅಂತ ಹೇಳಿ ಅಮಿತಾಬ್ ಬಚ್ಚನ್ ಫೋಟೋ ಹಾಕ್ತಾರೆ, SBI ಬ್ಯಾಂಕ್ ಚೆಕ್ ಹಾಕ್ತಾರೆ, ಎಲ್ಲ ಹಾಕ್ತಾರೆ ಅದರಲ್ಲಿ. ಅದು ನೋಡಿದ್ರೆ ರಿಯಲ್ ಇದೇನು ಸದ್ಯ ನಾವೇ ಸೆಲೆಕ್ಟ್ ಆಗಿದ್ದೀವಿ ಅಂತ ಆ ಥರ ಕ್ರಿಯೇಟ್ ಮಾಡ್ತಾರೆ. ಅದ್ರ ಕೆಳಗೊಂದು ಏನು ಹಾಕಿರ್ತಾರೆ, ವ್ಯಾಟ್ಸಪ್ ಕಾಲ್ ಅಂತ ಹಾಕ್ತಾರೆ. ವ್ಯಾಟ್ಸಪ್ ಕಾಲ್ ಅಂದರೆ ಯಾವುದೇ ಲೊಕೇಶನ್ ಸಿಗಲ್ಲ, ಗೊತ್ತಾಯ್ತಾ? ಇದು ಮಾಮೂಲು ನಾರ್ಮಲ್ ಕಾಲಲ್ಲಿ ಎಲ್ಲ ಸಿಗುತ್ತೆ ಲೊಕೇಶನ್ಸು, ಏನು ಶೇರಿಂಗ್ ಆಗಿದೆ, ಯಾವ ಟವರ್ ಇದೆ, ಎಲ್ಲಿದೆ ಅಂತ ನಾವು ಟ್ರ್ಯಾಕ್ ಮಾಡ್ತೀವಿ. ಬಟ್ ವ್ಯಾಟ್ಸಪ್ ಕಾಲ್ ಮಾಡಿ ಅಂತ ಯಾಕೆ ಹೇಳ್ತಾರೆ ಅಂದರೆ ಅವರ ಮೂಮೆಂಟ್ಸು, ಲೊಕೇಶನ್ಸು, ಡೀಟೇಲ್ಸು ಇವು ಯಾಕೆ ಸಿಗಲ್ಲ. ಅದಕ್ಕೆ ಈ ಗೋಲ್ಬರ್ಗ ವ್ಯಾಟ್ಸಪ್ ಕಾಲ್ ಹೋಗಿ ಅಂತ ಹಾಕಿರ್ತಾರೆ. ರೋಡ್ ಎಲ್ಲ ಟ್ರೆಂಡಿಂಗ್ ಬಂದಿದೆ. ಅದಕ್ಕೆ ದಯವಿಟ್ಟು ಯಾವುದೇ ಲ್ಯಾಟ್ರಿ ಹೊಡೆದಿರಲ್ಲ, ಯಾವುದೇ ಲ್ಯಾಟ್ರಿ ಸೆಲೆಕ್ಟ್ ಆಗಿರಲ್ಲ. ಲ್ಯಾಟ್ರಿ ಸೆಲೆಕ್ಟ್ ಆಗ್ತಂದ್ರೆ ಆಟೋಮೆಟಿಕ್ ಅವನೇ ಲೆಸ್ ಮಾಡಿ ನಿಮ್ದೆಲ್ಲ ಲೆಸ್ ಮಾಡಿ ನಿಮ್ಮ ಅಕೌಂಟ್ಗೆ ಹಾಕ್ತಾರೆ. ಅದಕ್ಕೆ ನಿಮ್ಮ ಕಡೆಯಿಂದ ಅಕೌಂಟ್ಗೆ ಹಾಕ್ತಿರ್ತಾರೆ ಅಂದರೆ ಯೋಚನೆ ಮಾಡಿದ್ದೀವಿ. ಹಾಗಾಗಿ ನೀವು ದಯವಿಟ್ಟು ಇವೆಲ್ಲ ಸುಳ್ಳು. ಆಮೇಲೆ ಜ್ಞಾಪಕ ಇದಾಗಿದೆ ಅಂತ ಬಂದ್ಬಿಡ್ತಾರೆ. ಹೆಂಗೆ ಅಂತಂದರೆ ಈ ಫಾರ್ ಎಕ್ಸಾಂಪಲ್ ಯಾವುದೋ ಆನ್ಲೈನ್ ಒಂದು ಪರ್ಚೇಸ್ ಮಾಡಿರ್ತಾರೆ ಲ್ಯಾಪ್ಟಾಪ್ನಲ್ಲಿ, ಆವಾಗ ಲ್ಯಾಪ್ಟಾಪ್ ಸೇವಿಂಗ್ ಮಾಡಿದ್ರೆ ಅವ್ರಿಗೆ ಈ ಕಾರ್ಡು ವೆಬ್ಸೈಟ್ ನಮ್ಮ ಕಾಲೇಜಿನ ಹೆಸರಿನ ಸಾಧನೆಯನ್ನು ರಾಮಗಿರಿಯಲ್ಲಿ ನಡೆದಿದೆ ಅಂತಂದು ಅದು ಇರ್ಬೋದು. ಆದರೆ ನಮ್ಮ ಕಾಲೇಜಿನ ವಿದ್ಯಾರ್ಥಿಗೆ ಆಗಿದೆ ಈ ಒಂದು ಘಟನೆ. ಇನ್ಫಾರ್ಮೇಶನ್ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ಅದನ್ನ ನಮ್ಮ ಕಾಲೇಜಿನ ವಿದ್ಯಾರ್ಥಿನೇ ಈ ತರ ಅನುಭವಿಸಿದ್ದಾರೆ. ಯಾಕಂದ್ರೆ ನಿಮಗೆಲ್ಲ ಬೈಕ್ ಕ್ರೇಜ್ ಅಲ್ವಾ, ಆ ಕ್ರೇಜಿಗೆ ಒಂದು ಬಲಿಯಾಗಿದ್ದಾನೆ. ಸುಮಾರು 1 ಲಕ್ಷ ಅಥವಾ 1 ಲಕ್ಷ ಕಳ್ಕೊಂಡಿದ್ದಾನೆ. ಇದೇ ಕಾಲೇಜ್ ವಿದ್ಯಾರ್ಥಿ. ನೀವೆಲ್ಲ ನೋಡಿದಿರಾ, ಸ್ವಲ್ಪ ಎಲ್ಲ ಚೆನ್ನಾಗಿ ಓಡಾಡ್ಕೊಂಡು ಮಾಡ್ತಾ ಇದ್ದ. ಫಸ್ಟು ಒಂದು ಬೈಕ್ ಫೋಟೋ ಹಾಕಿ ಅದರ ಒಂದು ಡೀಟೇಲ್ಸ್ ಹಾಕಿ, ಅದು ನಾನು ಮಿಲಿಟರಿ ಇದ್ದೀನಿ, ನಾನು ಈಗ ಬೆಂಗಳೂರು ಬಿಟ್ಟು ಹೋಗ್ತಾ ಇದ್ದೀನಿ, ನಾನು ಈ ಬೈಕ್ ತಗೊಳ್ಳೋಕ್ಕಾಗೋದಿಲ್ಲ, ಅದನ್ನ ಇಲ್ಲೇ ಬಿಟ್ಟು ನಾನು ಯಾಕಂದ್ರೆ ಜಮ್ಮು ಕಾಶ್ಮೀರದಲ್ಲಿ ಇದ್ದೀನಿ, ಅಲ್ಲಿ ಬೈಕ್ ತಗೊಳ್ಳೋಕ್ಕಾಗಲ್ಲ, ಅದನ್ನು ಸೇರ್ ಮಾಡ್ತೀನಿ, ಯಾರು ಕಂಪ್ಲೇಂಟ್ ಮಾಡೋದ್ರಿಂದ ಮಾಡಿ ಗೊತ್ತಾಗ್ತದೆ. ಸಂಭ್ರಮ ಲೋಹ ಹಾಕೊಂಡು ಸಂಭ್ರಮ ಸಮಾರಂಭದಲ್ಲಿ ಹೋಗಿದ್ದೀವಿ. ನಿಮ್ಮ ಆಸೆಗೆ ಭಂಗ ಮಾಡಲಿಲ್ಲ. ಈಗ ಈ ಕಾರ್ಯಕ್ರಮ ಮುಗಿದ ತಕ್ಷಣ ಬೂತ್ ಫೆಸ್ಟ್ ಇನಾಗ್ರೇಷನ್ ಆಗುತ್ತೆ ಬಿಜಾಪುರ ಕಡೆಯಿಂದ. ಅದಕ್ಕಿಂತ ಮುಂಚೆ ಬಿಜಾಪುರವರೆಗೆ ಸನ್ಮಾನ ಕಾರ್ಯಕ್ರಮ. ನಮ್ಮೆಲ್ಲರೂ ಕೂಡ ಉಳಿಸುವಂಥದ್ದು ಒಂದು ಆ ಕೆಲಸ ನಮ್ಮ ಭಾಗಕ್ಕೆ ಬಂದಿದೆ. ಹಾಗಾಗಿ ನಾವು ಈಗ ನಿಮ್ಮ ಮುಂದೆ ನಿಂತ್ಕೊಂಡು
ಭಾಷಣ ಮಾಡಬೇಕು ಅಥವಾ ಒಳ್ಳೆ ಹೊತ್ತಿಸ್ಬೇಕು ಅನ್ನೋದು ಗೊಂದಲ ನಾನೇ ಇದ್ದೀನಿ. ಯಾಕೆಂದ್ರೆ ವೇದಿಕೆ ಮೇಲೆ ನಮ್ಮ ಗಣಮಿತ ಹಿರಿಯ ಪೂಜ್ಯರು ಕೂತಿರೋದ್ರಿಂದ ನಾನು ಅವರ ಅನುಮತಿನ ಕೇಳ್ತಾ ಅವ್ರು ಹೇಗೆ ಮಾತಾಡ್ತಾ ಅಲ್ಲಿ ಮುಗಿಸ್ತೀನಿ. ಮೊದಲನೇದಾಗಿ ನಾನು ಈ ಕಾರ್ಯಕ್ರಮನೇ ಹೇಳುವಂತೆ ಎಲ್ಲರನ್ನೂ ಕೂಡ ನಾವು ನೋಡಿದ್ರೆ ತುಂಬಾ ರಂಗುರಂಗಿನಿಂದ ಬಣ್ಣ ಬಣ್ಣದಿಂದ ಮತ್ತೆ ಹಾಗೆ ಶಿಸ್ತಿನ ಸಿಪಾಯಿಗಳ ರೀತಿಯಲ್ಲಿ ನಮ್ಮ ಮುಂದೆ ನೀವು ಕೂತಿದ್ದೀವಿ. ಹಾಗಾಗಿ ಈ ಒಂದು ವ್ಯಾಪಾರ ವ್ಯವಹಾರ ಮತ್ತು ನಿರ್ವಹಣೆ ಹಬ್ಬದ ಸಂಭ್ರಮದ ಶುಭಾಶಯಗಳನ್ನ ಮೊದಲನೇದಾಗಿ ನನ್ನ ಕಡೆಯಿಂದ ನಿಮಗೆ ತಿಳಿಸ್ತಾ, ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ವಾಣಿಜ್ಯ ವ್ಯವಹಾರಗಳ ವಿದ್ಯಾರ್ಥಿಗಳನ್ನ ನೋಡಿದ್ರೆ ನನಗೆ ಒಂದು ಕಡೆ ಬಹಳ ಖುಷಿ ಆಗ್ತದೆ, ಹಾಗೆ ಒಂದು ಕಡೆ ಸಣ್ಣದಾಗಿ ಹೊಟ್ಟೆ ಕಿಚ್ಚು ಕೂಡ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ನಾನು ಕೂಡ ಈ ಕಾಲೇಜಿನಲ್ಲಿ ನಿಮ್ಮ ತರ ಮುಂದೆ ಕೂತ್ಕೊಂಡು ಭಾಷಣ ಹೇಳೋರ ಕೇಳಿಕೊಂಡು ಬೆಳೆದಂತ ಒಬ್ಬ ವಿದ್ಯಾರ್ಥಿ. ಹಾಗಾಗಿ ಈ ಕಾಲೇಜಿನ ವಿದ್ಯಾರ್ಥಿಗಳ ವಿಭಾಗವಾರು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಇತ್ತು ಅನ್ನೋದನ್ನ ಸ್ವಲ್ಪ ಪರಿಚಯ ಮಾಡುವಾಗ ನನಗೆ ಇವೆರಡೂ ಕೂಡ ಬರ್ತದೆ, ಹೊಟ್ಟೆ ಕಿಚ್ಚು ಮತ್ತೆ ಸಂತೋಷ ಎರಡೂ ಬರ್ತದೆ. ಯಾಕೆ ಅಂತ ಹೇಳಿದ್ರೆ ಇಂಥ ಬೃಹದಾತ್ಮಕವಾಗಿ ಇವತ್ತು ವಾಣಿಜ್ಯ ಶಾಸ್ತ್ರ ವ್ಯವಹಾರ ನಿರ್ವಹಣಾ ಶಾಸ್ತ್ರ ಬೆಳೆದಿದೆ ಅಂತಂದ್ರೆ ಅದಕ್ಕೆ ನಮ್ಮ ಪ್ರಾಧ್ಯಾಪಕರ ಇಂದಿನ ಪ್ರಾಧ್ಯಾಪಕರಾದಂಥ ನಾರಾಯಣ ಸರ್ ಅವರ ಪರಿಶ್ರಮ ಬಹಳಷ್ಟಿದೆ ಅನ್ನೋದನ್ನ ನಾನು ಅವರನ್ನ ಈ ಸಂದರ್ಭದಲ್ಲಿ ಸ್ಮರಿಸುತ್ತೇನೆ. ಯಾಕೆ ಅಂತಂದ್ರೆ ನಾನು ಒಬ್ಬ ಆರ್ಟ್ಸ್ ವಿದ್ಯಾರ್ಥಿ. ಈ ಒಂದು ಕಾರ್ಯಕ್ರಮದ ಅಂದ್ರೆ ಕಾಮರ್ಸ್ ಮತ್ತೆ ನಿರ್ವಹಣಾ ಶಾಸ್ತ್ರದ ಈ ಹಬ್ಬ ನಾವು ಹೇಳ್ತೇವೆ, ಈ ಹಬ್ಬದ ಉದ್ಘಾಟನೆಯನ್ನ ಮಾಡಿ ನಮ್ಮ ಎಲ್ಲರನ್ನೂ ಕೂಡ ಶಿಕ್ಷಣದ ಮಹತ್ವವನ್ನ ತಿಳಿಸ್ತಾ, ಶಿಕ್ಷಣ ಅಂದ್ರೇನು, ನಮಗೆ ಶಿಕ್ಷಣ ಅಂದ್ರೆ ಒಂದೇ ಕಲ್ಪನೆ ಇರುವಂಥದ್ದು ಹೆಚ್ಚು ಅಂಕಗಳನ್ನ ಕಲಿಸಬೇಕು, ಪ್ರಮಾಣ ಪತ್ರವನ್ನು ಪಡೆಯಬೇಕು, ಯಾವುದಾದ್ರೂ ಒಂದು ಸರ್ಕಾರಿ ಉದ್ಯೋಗವನ್ನು ಪಡೆಯಬೇಕು. ಇದು ನಮ್ಮ ಶಿಕ್ಷಣದ ಬಗ್ಗೆ ನಮಗೆ ಇರ್ತಕ್ಕಂಥ ಒಂದು ಕಲ್ಪನೆ. ಈ ಒಂದು ಕಲ್ಪನೆ ಯಾವಾಗಿಂದ ಬದಲಾಯಿತು ಅಂತ ಹೇಳಿದ್ರೆ ನಾವು ಜಾಗತೀಕರಣವನ್ನು ಏನು ಒಪ್ಕೊಂಡಿದ್ದರಿಂದ ಇದು ಬದಲಾಯಿತು. ಶಿಕ್ಷಣ ಕೇವಲ ಅಂಕಗಳನ್ನು ಗಳಿಸೋದಲ್ಲ, ನಮಗೆ ನಾವೇ ಒಂದು ವೃತ್ತಿಯನ್ನು ಪಡೆಯತಕ್ಕಂಥ ನಾವು ಅದಕ್ಕೆ ತಯಾರಾಗಬೇಕು. ಮತ್ತು ಹಾಗಾಗಿನೇ ಶಿಕ್ಷಣದ ಬಗ್ಗೆ ಘನವಂತ ನ್ಯಾಯಾಧೀಶರು ಹೇಳ್ತಾ ಇದ್ರು, ಶಿಕ್ಷಣ ಅಂತ ಹೇಳಿದ್ರೆ ಅಂಕ ಗಳಿಸೋದಲ್ಲ, ಪ್ರಮಾಣ ಪತ್ರ ಪಡೆಯೋದಲ್ಲ, ಇದು ನಮ್ಮ ಜೀವನಕ್ಕೆ ಆತ್ಮಸ್ಥೈರ್ಯವನ್ನು ಕೊಡ್ತಕ್ಕಂಥದ್ದು, ನಮ್ಮ ಜೀವನವನ್ನು ನಾವೇ ಮಾಡೋದಕ್ಕೆ ಒಂದು ಜೀವನದ ಭರವಸೆಯನ್ನು ಕೊಡ್ತಕ್ಕಂಥದ್ದು, ಭರವಸೆಯನ್ನು ಮೂಡಿಸ್ತಕ್ಕಂಥದ್ದು. ನಿಜವಾಗ್ಲೂ ಸಹ ಈ ಶಿಕ್ಷಣ ಅನ್ನುವಂಥದ್ದು ಇದರಿಂದ ನಾವು ಕಲಿತಕ್ಕಂಥದ್ದು ಮೊದಲು ನಮ್ಮ ಬಗ್ಗೆ ನಮಗೆ ಭರವಸೆ ಬರಬೇಕು. ನಾನು ಎಲ್ಲಾದ್ರೂ ಹೋಗಿ ಬರುತ್ತೇನೆ, ಈ ಸಮಾಜದಲ್ಲಿ ಬರುತ್ತೇನೆ, ಒಂದು ವೃತ್ತಿಯನ್ನು ಮಾಡ್ತೇನೆ ಅನ್ನೋ ಭರವಸೆ ನಮಗೆ ಬಂದಾಗ ಮಾತ್ರ ನಮ್ಮ ಶಿಕ್ಷಣ ಸಾರ್ಥಕ ಆಗ್ತದೆ ಅನ್ನೋದರಲ್ಲಿ ನಂಬಿಕೆಯನ್ನು ಇಟ್ಕೊಂಡಿರ್ತಕ್ಕಂಥದ್ದು ನಾವು. ಹಾಗಾಗಿ ಆ ನಂಬಿಕೆ ನಿಮ್ಮಲ್ಲಿ ಇದೆ ಅಂತ ನಾನು ಹೇಳ್ತಾ, ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ವಿವಿಧ ಹುದ್ದೆಗಳನ್ನು ಅಲಂಕರಿಸಿ ಸುಮಾರು 17 ವರ್ಷಗಳು ಒಂದು ದಿವಸ ಹೈಕೋರ್ಟಿನ ನ್ಯಾಯಾಧೀಶರಾಗಿ ನಿಷ್ಪಕ್ಷಪಾತವಾಗಿ ಸ್ವತಂತ್ರವಾಗಿ ನ್ಯಾಯದಾನವನ್ನ ಮಾಡಿದಂತ ಇತ್ತೀಚಿನ ದಿವಸಗಳಲ್ಲಿ ಯಾರಾದರೂ ಇದ್ರೆ ಅವರು ನಮ್ಮ ತಾಲೂಕಿನ ಪೂಜ್ಯರು, ಘನವಂತ ಸನ್ಮಾನರು ಆದಂತ ಬಿಲ್ಲಪ್ಪ ಸರ್ ಅಂತ ಅವರು ಯಾರಾದರೂ ಇದ್ರೆ ಅವರು ಇದ್ದಾರೆ ಅನ್ನೋಂಥ
ಭಾವನೆಯನ್ನು ನಾವು ಕೂಡ ಗೊತ್ತಾ ಭರವಸೆಯನ್ನು ಇಟ್ಕೊಳ್ತಾ ನಂಬಿಕೆಯನ್ನು ಇಟ್ಕೊಂಡು ಅವ್ರನ್ನ ನಾವು ಆತ್ಮೀಯವಾಗಿ ಸಂತೋಷದಿಂದ ಈ ಕಾಲೇಜಿನ ಪರವಾಗಿ ನಾವು ತುಮಕೂರಿನ ಸರ್ನ ಅಭಿನಂದಿಸುತ್ತಾರೆ. ಧನ್ಯವಾದಗಳು. ಹಾಗೆ ಈ ಒಂದು ಕಾರ್ಯಕ್ರಮದ ನಡೆಯೋದಕ್ಕೆ ಬಹಳಷ್ಟು ದಿವಸ ಆಯಿತು. ನಾವೆಲ್ಲರೂ ಕೂಡ ಯಾಕೆ ಈ ಕಾರ್ಯಕ್ರಮದಲ್ಲಿ ಇಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದಕ್ಕೆ ಬೇಡ ಅಂತ ಹೇಳ್ತಾ ಇದ್ವಿ ಅಂತಂದ್ರೆ, ಈ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ನಾವು ಆರ್ಟ್ಸ್ನವರು, ನಾವು ಕಾಮರ್ಸ್ನವರು, ನಾವು ಕೋವಿನವರು, ನಾವು ಸೈನ್ಸ್ನವರು, ಹಾಗೆ ಹೀಗೆ ಅಂತೇಳಿ ಏನಾದ್ರು ಒಂದು ಕೆದಕಿ ಯಾವ್ದಾದ್ರು ಬಗ್ಗೆ ಒಡಾಟ ಮಾಡ್ತಾರೆ. ಹಾಗಾಗಿ ಈ ಒಡಾಟ ಬೇಡ ಅಂತೇಳಿ ಎಲ್ಲ ಕಾರ್ಯಕ್ರಮಗಳನ್ನು ನಾವು ನಿಲ್ಲಿಸಿದ್ವಿ. ಹಾಗಾಗಿ ಇವತ್ತಿನ ನೋಡಿದ್ರೆ ನಮ್ಮ ಕಾಲೇಜಿನಲ್ಲಿ ಇಂಥ ಕಾರ್ಯಕ್ರಮಗಳು ಆಗಾಗ ನಡೀಬೇಕು. ನಮ್ಮ ಕಾಲೇಜಿಗೆ ಮತ್ತೆ ಹಾಗೆ ಈ ಒಂದು ನಗರ ಅಥವಾ ಈ ಸಂಸ್ಥೆ ಅಭಿವೃದ್ಧಿಗೆ ನಿಮ್ಮಂತ ಎಲ್ಲರ ಈ ಕೇವಲ ಶೈಕ್ಷಣಿಕ ಚಟುವಟಿಕೆಗಳಲ್ಲ, ಇಂಥ ಎಲ್ಲ ಚಟುವಟಿಕೆಗಳು ಕೂಡ ನೀವು ಭಾಗಿಯಾಗಿ ನಾಳೆ ಯಶಸ್ವಿಗೆ ಕಾರ್ಯಕರ್ತರಾಗಬೇಕು ಅನ್ನೋಂಥ ನಂಬಿಕೆಯನ್ನು ನಾವು ಇಟ್ಕೊಂಡು ಇದಕ್ಕೆ ಅನುಮತಿಯನ್ನು ಕೊಟ್ಟಂತ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದಂಥ ಪ್ರೊಫೆಸರ್ ಕೆ ವೀರಣ್ಣ ಅವರಿಗೆ ನಾನು ತುಂಬಿದ್ದೀನಿ ಧನ್ಯವಾದಗಳು. ಹಾಗೆ ನಿಮ್ಮನ್ನ ಬಿಟ್ಟು ವಾಣಿಜ್ಯ ಮತ್ತು ನಿರ್ವಹಣಾಶಾಸ್ತ್ರ ಮುಖ್ಯಸ್ಥರಾದ ಲಕ್ಷ್ಮೀನಂದನ ಸರ್ ನಿಮ್ಮಲ್ಲಿ ತುಂಬ ಭರವಸೆ ಅವರಿಗೆ ಯಾವ ಸಂದರ್ಭದಲ್ಲೂ ಕೂಡ ಅವರು ಏನೇ ಮಾಡಿದ್ರೆ ಕಾಮರ್ಸ್ ಸ್ಟೂಡೆಂಟ್ ಬಿಟ್ಕೊಡಕ್ಕೆ ಅವ್ರು ತಯಾರಿಲ್ಲ. ಅವರು ಹಿಂದಿನ ಜನ ಬಾರ ಹೇಳಿದ್ರೆ ಇಂಥ ಒಂದು ಅಪಾರ ನಂಬಿಕೆಯನ್ನು ನಿಮ್ಮ ಮೇಲೆ ಇಟ್ಕೊಳ್ತಾರೆ. ನಿಮ್ಮ ಮೇಲೆ ಇಟ್ಕೊಂಡು ಈ ಕಾರ್ಯಕ್ರಮ ನಡೆಯಲಿಕ್ಕೆ ಅವಕಾಶವನ್ನು ಪ್ರಾಂಶುಪಾಲರ ಜೊತೆ ಕೈಗೊಳಿಸಿ ಈ ಕಾರ್ಯಕ್ರಮ ಯಶಸ್ವಿಗೆ ಕಾರಣಕರ್ತರಾಗಿದ್ದಾರೆ. ಅವರು ಕೂಡ ನಮ್ಮ ವೇದಿಕೆಯಲ್ಲಿ ನಿಮ್ಮ ಮುಂದೆ ಇದ್ದಾರೆ. ಅಂಥವ್ರನ್ನ ನಮ್ಮ ರಾಷ್ಟ್ರೀಯವಾಗಿ ಹಾಗೆ ಈ ಒಂದು ಕಾರ್ಯಕ್ರಮದ ಅಂತಿಮ ಕ್ಷಣದಲ್ಲಿ ನೋಡಿ, ಇದು ಬಹಳ ಮುಖ್ಯ. ಇವತ್ತು ನಾನು ಆಗಾಗ ಬಂದಿರ್ತೀನಿ, ನಾನು ಬಂದಿದ್ರೆ ಆ ಕಾರ್ಯ ಅಲ್ಲಿ ಆ ಪಾಠಕ್ಕೆಲ್ಲ ಏರಿಯಾದಲ್ಲಿ ಕ್ಲಾಸ್ ನಡೀತಾ ಇರ್ತದೆ. ಗುಂಪಿನಲ್ಲಿ ಕಟ್ಟಿಕೊಂಡು ಆ ಕಾಲ ಅಲ್ಲಾಡಿಸ್ಕೊಂಡು ಮೊಬೈಲ್ ಇಟ್ಕೊಂಡು ಏನು ಅವ್ರು ಬಚ್ಚಿಕೊಂಡು ನಿಂತಿದೆ, ನಾವು ಅಲ್ಲಿರ್ತೀವಿ, ನಾವು ನೋಡೋದೇ ನಾವು ನೋಡಿ. ಈ ಆನ್ಲೈನ್ನಲ್ಲಿ ಅಪರಾಧಗಳು ಎಷ್ಟು ಮಟ್ಟಿದ್ದಾರೆ. ನಾನು ಸೋಚಿದವರು ಅವ್ರಿಗೆ ಸೋಚಿದವರು ಎಲ್ಲಿಂದ ಸೋಚಿದವರು ಯಾಕೆ ತಗೊಳ್ಳೋರು, ನಿಗದಿತ ಯಾಕೆ ತಗೊಳ್ಳೋರು, ಅವ್ರಿಗೆ ಬೇರೆ ರಿಸೀವ್ ಮಾಡಬಹುದು. ಇಂಥ ಅಪರಾಧಗಳ ಬಗ್ಗೆ ನಿಮಗೆ ನಿಜವಾಗ್ಲೂ ಕೂಡ ಅವರು ನಮ್ಮನ್ನೆಲ್ಲರಿಗೂ ಕೂಡ ಎಚ್ಚರಿಸಿದ್ದಾರೆ. ಅವರು ನಮ್ಮ ಕಲಿಯೋದವರು ಇದೇ ಕಾಲದಲ್ಲಿ ವಿದ್ಯಾರ್ಥಿಗಳು ಹೇಳ್ತಾರೆ. ಹಾಗೆ ಇಲ್ಲಿಯವರೆಗೆ ನಾವು ವೇದಿಕೆಯಲ್ಲಿ ಭಾರತೀಯರಲ್ಲಿ ಭಾವನೆಗಳಿಗೆ ತುಂಬಾ ಬೆಲೆ, ಭಾರತೀಯರಿಗೆ ಭಾವನೆಗಳ ತುಂಬಾ ಬೆಲೆ ಇದೆ. ಹಾಗಾಗಿ ಈ ವೇದಿಕೆಯಲ್ಲೆಲ್ಲ ಕಳೆದ 5 ನಿಮಿಷ ಎಲ್ಲರಲ್ಲೇ ಜನರ ಮೂಕ ವಿಸ್ಮಯ ಸ್ಥಿತಿಗೆ ತಂದಂತವರು ನಮ್ಮ ಕಾಲೇಜಿನ ಶ್ರೀಮತಿ ನಂದಿನಿಗೆ ಕನ್ನಡ ಪ್ರಾಧ್ಯಾಪಕರು. ಇವರು ಭಾವಗೀತೆಯನ್ನು ಹೇಳ್ತಾ ನಮ್ಮ ಭಾವನೆಗಳನ್ನೆಲ್ಲವನ್ನೂ ಕೂಡ ತಯಾರಿಸಿದರು. ಭಾವನೆಗಳ ಕೆರಳಿಸಿ ಆ ಅಜ್ಜ ಇಷ್ಟಾಗಿನ ಅಜ್ಜಿ ಎಲ್ಲಿದೆ ಅಂತ ಹುಡುಕಂತ ಪ್ರಯತ್ನವನ್ನು ನಮಗೆ ಮಾಡಿದ್ದಾರೆ. ಅವರನ್ನ ನಾವು ಈ ವೇದಿಕೆಯ ಮೂಲಕ ನಾವು ಈ ಸಂದರ್ಭದಲ್ಲಿ ಅವರಿಗೆ ತುಮಕೂರಿನಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಈ ವೇದಿಕೆಯಲ್ಲಿ ಉಪನ್ಯಾಸ ಆಸೀನರಾಗಿರ್ತಕ್ಕಂಥ ಕೋಆರ್ಡಿನೇಟರ್ ಆಗಿರ್ತಕ್ಕಂಥ IPSC
ಅಧ್ಯಕ್ಷರು ಆಗಿರ್ತಕ್ಕಂಥ ಸಂಚಾಲಕರು ಆಗಿರ್ತಕ್ಕಂಥ ಡಾಕ್ಟರ್ ರವಿಕುಮಾರ್ ಅವರು ಎಲ್ಲಿಯೇ ಹೋಗಿ ತುಂಬಾ ಆ ಕಾರ್ಯಕ್ರಮ ಎಷ್ಟೇ ಆಗಲಿ ಏನೇ ಆಗಲಿ ತುಂಬಾ ಗಾಂಭೀರ್ಯದಿಂದ ಎಲ್ಲರಿಗೂ ಕೂಡ ವೀಕ್ಷಣೆಯನ್ನು ಮಾಡ್ತಾ ಅದಕ್ಕೆ ಬೇಕಾದಂಥ ಎಲ್ಲ ರೀತಿಯ ಸಹಕಾರವನ್ನು ನಮಗೆ ಕೊಡ್ತಾ ಎಲ್ಲ ಕಾರ್ಯಕ್ರಮಗಳು ಕೂಡ ಯಶಸ್ವಿ ಕೂಡ ನಾಯಕರಾಗಿದ್ದಾರೆ. ಅವರನ್ನು ನಾನು ಆತ್ಮೀಯವಾಗಿ ನಾನು ಅವರಿಗೆ ಹೊಂದಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದ ನಿರೂಪಣೆಯ ಮಾಡಿದಂಥ ನಮ್ಮ ಕಾಲೇಜಿನ ನಾಟಕಗಳಾದಂಥ ದಯಗೂಡ ಅವರು ಕೂಡ ನಾನು ಆತ್ಮೀಯವಾಗಿ ಧನ್ಯವಾದಗಳು. ಹಾಗೆ ಶಾಸ್ತ್ರದ ನುಡಿಗಳನ್ನು ಆಗಿರ್ತಕ್ಕಂಥ ಚಿರಂಜೀವಿ ಸರ್ ಅವರು ಕೂಡ ನಾನು ಆತ್ಮೀಯವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಹಾಗೆ ಎಲ್ಲರೂ ಕೂಡ ಸ್ವಾಗತಿಸಿದಂಥ ಮಂಜುನಾಥ್ ಅವರಿಗೂ ಕೂಡ ನಾನು ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಹಾಗೆ ವೇದಿಕೆಯ ಮುಂಭಾಗದಲ್ಲಿ ಆಸನದಲ್ಲಿರ್ತಕ್ಕಂಥ ನಮ್ಮ ಕನ್ನಡ ಯೋಜನೆ ಕೋಆರ್ಡಿನೇಟರ್ ಮತ್ತು ಮುಖ್ಯಸ್ಥರ ಅಂತ ಡಾಕ್ಟರ್ ಮೋಹನ್ ಅವರು ಕೂಡ ಆಸೀನರಾಗಿದ್ದಾರೆ. ಅವರು ಕೂಡ ನಾವು ಧನ್ಯವಾದಗಳನ್ನು ಅರ್ಪಿಸುತ್ತಾರೆ. ಮತ್ತೆ ಹಾಗೆ ಈ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ನನ್ನ ಉಪನ್ಯಾಸ ಪಕ್ಷಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ಕೊನೆಯದಾಗಿ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರು ಆದಂತ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳನ್ನ ನಾನು ಇಲ್ಲಿಯವರೆಗೆ ನೋಡಿ ಎಷ್ಟೊಂದು ಗಾಂಭೀರ್ಯವಾಗಿ ಕಾರ್ಯಕ್ರಮ ಯಶಸ್ಸಿಗೆ ಕಾರಣಕರ್ತರಾಗಿದ್ದರೆ ಹಾಗಾಗಿ ಎಲ್ಲರನ್ನೂ ಕೂಡ ನಾನು ಹೊಂದಿಸ್ತೀನಿ. ಎಲ್ಲರೂ ಕೂಡ ಹೊಂದಿಸ್ತಾ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷ ಆತ್ಮವಾಗಿ ಅವರು ನುಡಿಗಳನ್ನ ಮಂಡಿಸಿದ ಸೇವಕರು ಮಂಜುನಾಥ್ ಅವರು ಕೂಡ ಓದಿಸ್ತಾ ಈ ಕಾರ್ಯಕ್ರಮ ವಿದ್ಯಾರ್ಥಿಗಳೇ ನಮ್ಮ ಕಾಲೇಜಿನ ಹಾಗೂ ನಮ್ಮ ತಾಲೂಕಿನ ಸಮಾಜ ಸೇವಕರು ಯುವಕರು ಈಗ ತಮಗೆ ವೇದಿಕೆಗೆ ಆಗಮಿಸಿದ್ದಾರೆ. ಇವರಿಗೆ ಸಮಾಜ ತಾಲೂಕಿನ ಮಾಜಿ ಅರುಣಕುಮಾರ್ ಅವರು ಅವರಿಗೆ ನಾವು ವೇದಿಕೆಗೆ ಸ್ವಾಗತಿಸ್ತಾ ಅವರು ಅವರಿಗೆ ನಾವು ಅಭಿನಂದನೆ